ಅಂತ ಅರ್ಥ ಮಾಡ್ಕೊಳ್ಳಿ. ಬ್ಯೂಟಿ ಅಂದ್ರೆ ಬೆಳ್ಳಗ್ ಕಾಣೋದು. ಬ್ಯೂಟಿ ಅಂತಂದ್ರೆ ತುಂಬಾ ನೀನು ಅರೆ ರೇ ಅವ್ರವ್ರ ಕಲರ್ ಅವ್ರವ್ರಿಗೆ ಚೆನ್ನಾಗಿರತ್ತೆ. ಓಕೆ, ಕಪ್ಪಗಿದ್ದಿದ್ ಬೆಳ್ಳಗಾಗೋದು, ಬೆಳ್ಳಗಿದ್ದಿದ್ ಕಪ್ಪಗಾಗೋದು ಅದ್ಯಾವುದು ಸಾಧ್ಯ ಇಲ್ಲ. ಬಟ್ ಯು ಲುಕ್ ತುಂಬಾ ಹೊಳಪಿನಿಂದ ಕಾಣ್ಬೇಕು, ತುಂಬಾ ತೇಜಸ್ ಕಾಣ್ಬೇಕು. ನಿಮ್ಮನ್ನ ನೋಡಿದ್ರೆ ಅನ್ನಿಸ್ಬೇಕು, ನಿಮ್ಮ ಹತ್ರ ಬಂದಾಗ ಏನೋ ಒಂದು ಎನರ್ಜಿ ಫೀಲ್ ಆಗ್ಬೇಕು. ಸರ್, ಕೆನ್ ಇಟ್ ಪಾಸಿಬಲ್? ಯಾರು ಹತ್ರದಲ್ಲಿ ಬಂದ್ರೆ ಎನರ್ಜಿ ಫೀಲ್ ಆಗತ್ತಾ? 100% ಫೀಲ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ ದೇಹದಲ್ಲಿ ಸಣ್ಣ ಪುಟ್ಟ ಅಂಗಗಳಿರಲ್ಲ, ತುಂಬಾ ಪರಿಪೂರ್ಣವಾದ ಅಂಗಗಳಿರುತ್ತೆ. ಆ ಎನರ್ಜಿ ಹೆಂಗ್ ಫೀಲ್ ಆಗುತ್ತೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಂತ ಹಂತವಾಗಿ ಹೋಗೋಣ. ಸೊ ಇಂಥ ಬ್ಯೂಟಿ ಅನ್ನೋದೇನಿದೆ, ಫಸ್ಟ್ ಇದ್ರ ಬಗ್ಗೆ ಕ್ಲಾರಿಟಿ ನೀವು ಪಕ್ಕ ತಿಳ್ಕೊಳ್ಳಿ. ಬ್ಯೂಟಿ ಅಂದ್ರೇನು? ಬೆಳ್ಳಗಾಗ್ಬಿಡ್ತೀಯಾ ಅಂತ, ಅಥವಾ ನೀವು ಇನ್ನೊಬ್ಬಂಗೆ ಹೇಳೋದಾಗ್ಲಿ, ಅಥವಾ 100% ಯು ಕ್ಯಾನ್. ಯಾವಾಗ ನೀನ್ ಕಲರ್ ಇದ್ದು ಬಿಸಿಲಲ್ಲಿ ಟ್ಯಾನ್ ಆಗಿದ್ದು, ನಿನ್ನ ಮುಖ ಏನಾದ್ರು ಮೊಡವೆ ಕಲೆಗಳಿಂದ ತುಂಬಿದ್ರೆ, 100% ಕಪ್ಪಾಗಿದ್ರೆ ಅದರಿಂದ ಬೆಳಪು ಸಾಧ್ಯ. ಆದರೆ ಹುಡ್ತಾನೆ ಅವನ ಜೆನೆಟಿಕಲಿನೇ ಅವನು ಗೋಧಿ ಬಣ್ಣ ಇದ್ದಾನೆ, ಅಥವಾ ಕಂದು ಬಣ್ಣ ಇದ್ದಾನೆ, ಅಥವಾ ಕಪ್ಪು ಬಣ್ಣ ಇದ್ದಾನೆ. ಸೊ ಅವನನ್ನ ಬೆಳ್ಳಗ್ ಮಾಡಕ್ಕಾಗತ್ತಾ? ಡೋಂಟ್ ಥಿಂಕ್ ಲೈಕ್ ದಟ್. ಆ ತರದ್ದು ಸಾಧ್ಯತೆ ಇರಲ್ಲ. ಆದ್ರೆ ತುಂಬಾ ಬೆಳ್ಳಗಿದೆಯಾ ಅಂದ ತಕ್ಷಣ ನೀನು ಆರೋಗ್ಯವಂತ ಅಂತನೂ ಅಲ್ಲ. ಹಾಗಾದ್ರೆ ಬ್ಯೂಟಿ ಅಂದ್ರೇನು? ಸಿಂಪಲ್ ಆಗಿ ಅರ್ಥ ಮಾಡಕ್ಕೋ, ಹೊಳಪಿರ್ಬೇಕು. ಬ್ಯೂಟಿ ಅಂದ್ರೇನು? ಕಣ್ಣಲ್ಲಿ ತೇಜಸ್ ಇರಬೇಕು. ಬ್ಯೂಟಿ ಅಂದ್ರೇನು? ನೀನ್ ಯಾವಾಗ್ಲೂ ಆಕ್ಳಿಸ್ಬಾರ್ದು, ನಿನ್ನ ಮುಖ ನೋಡಿದ್ರೇನೆ ಒಂದು ಕಳೆ ಎದ್ದು ಬರ್ತಿರ್ಬೇಕು. ಬ್ಯೂಟಿ ಅಂದ್ರೇನು? ನಿನ್ನಲ್ಲಿ ಒಂದು ಡೀಪ್ ರಿಲ್ಯಾಕ್ಸೇಷನ್ ಮುಗಿಸಿ ಈಗ ಎದ್ದು ಬಂದಿದ್ದಾನಪ್ಪ, ಎಷ್ಟು ಫ್ರೆಶ್ ಇದ್ದಾನೆ ಇವನು ಅನ್ನಿಸ್ಬೇಕು. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಎ ಬ್ಯೂಟಿ. ಸರ್, ಅಂತ ಬ್ಯೂಟಿ ಸಿಗತ್ ಹೇಗೆ? ಬನ್ನಿ ಅದನ್ನೇ ತಿಳ್ಕೊಳ್ಳೋಣ, ಅದನ್ನೇ ಸ್ಟಾರ್ಟ್ ಮಾಡೋಣ. ಸ್ಕಿನ್ ಇಸ್ ಅ ಬಿಗ್ಗೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ. ಅಂದ್ರೆ ಚರ್ಮ ನಮ್ಮ ದೇಹದ ಒಂದು ಬಹುದೊಡ್ಡ ಅಂಗ ಅಂತಂದ್ರೆ, ನನಗೆ ನಗು ಬರುತ್ತೆ. ಯಾವ ದೇಶದಲ್ಲಿ ಬಹುಸಂಖ್ಯಾತರು ಇದ್ದಾಗ ಅವರ ಒಂದು ಆರೈಕೆಗೆ ಅಥವಾ ಅವರ ಒಂದು ಗಣನೆಗೆ ತಗೊಂಡು ಒಂದು ಕಾನೂನನ್ನ ತರ್ತಾರೆ. ಎಕ್ಸಾಂಪಲ್, ಈ ದೇಶದಲ್ಲಿ ಯುವಕರು ಜಾಸ್ತಿ ಇದ್ದಾಗ ಯುವಕರು ಓರಿಯೆಂಟೆಡ್ ಕೆಲಸಗಳಾಗತ್ತೆ. ಈ ದೇಶದಲ್ಲಿ ಅಥವಾ ಹೆಣ್ಮಕ್ಳುಗಳು ಜಾಸ್ತಿ ಆಗಿದ್ದಾಗ ಹೆಣ್ಮಕ್ಳು ಓರಿಯೆಂಟೆಡ್ ಕೆಲಸಗಳು ನಡೆಯುತ್ತೆ. ಇದು ಎಲ್ಲಾ ಕಡೆ ನಡೀತಕ್ಕಂಥದ್ದು. ಆದ್ರೆ ನಮ್ಮ ದುರಂತ ಏನು ಅಂತಂದ್ರೆ, ನಮ್ಮ ದೇಹದಲ್ಲಿ ಬಿಗ್ಗೆಸ್ಟ್ ಆರ್ಗನ್ ಯಾವುದು? ಅದು ಚರ್ಮ. ಹೈಯೆಸ್ಟ್ ಕೆಲಸ ಮಾಡೋದು ಯಾವುದು? ಚರ್ಮ. ಹೈಯೆಸ್ಟ್ ಪ್ರೊಟೆಕ್ಟ್ ಮಾಡೋದು ಯಾವುದು? ಚರ್ಮ. ಹೈಯೆಸ್ಟ್ ನಮ್ಮ ದೇಹದ ಶಾಖಗಳಿಂದ ರಕ್ಷಣೆ ಮಾಡೋದು ಯಾವುದು? ಚರ್ಮ. ಹೈಯೆಸ್ಟ್ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಇಂದ ನಮ್ಮನ್ನ ರಕ್ಷಣೆ ಮಾಡೋದು ಯಾವುದು? ಚರ್ಮ. ಆದ್ರೆ ಹೈಯೆಸ್ಟ್ ನೆಗ್ಲೆಕ್ಟಿವ್ ಒಳಗಾಗೋದು ಯಾವುದು? ನಮ್ ಚರ್ಮನೇ. ಯಾಕೆ ಅಂತಂದ್ರೆ ನಮಗೆ ಅದು ಅನ್ಸೇ ಇಲ್ವಲ್ಲ, ಇದಕ್ಕೆ ನಾವೇನ್ ಪೋಷಣೆ ಮಾಡಬೇಕು, ಹೆಂಗ್ ಪೋಷಣೆ ಮಾಡಬೇಕು. ಯಾಕೆ ಅಂತಂದ್ರೆ ನಿಮ್ಮ ದೇಹದ ಸುತ್ತ ಇರೋದು ಒಂದು ಜೀವಂತ ಹೊದಿಕೆ. ಸ್ನೇಹಿತರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈ ಪದಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಜೀವಂತ ಹೊದಿಕೆ ನಿಮ್ಮ ಹತ್ರ. ನಿರ್ಜೀವವಾದ ಹೊದಿಕೆ ಏನಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಹೊಡೆದೊಡ್ದು ಹೋಗ್ತಿದ್ವಿ, ಬಿದ್ದು ಹೋಗ್ತಿದ್ವಿ. ಅಥವಾ ಇವತ್ತಿಗೆ ಎಷ್ಟು ಸರಿ ಕೈನ ಹಿಂಗಿಂಗಳಾಡಿಸ್ತೀನಿ, ಈ ತರ ಅಳ್ಳಾಡಿಸ್ತೀನಿ, ಬೆರಳನ್ನ ಹಿಂಗಿಂಗಳಾಡಿಸ್ತೀನಿ, ಸೌದೋಗ್ತಿತ್ತು, ಉದುರೋಗ್ತಿತ್ತು. ಎಂತ ಬ್ರಾಂಡೆಡ್ ಕಂಪ್ನಿ ಸ್ಟೀಲ್ಗಳೇ ಸೌದೋಗ್ತವೆ. ಆ ಇಟ್ಯಾಚಿ JCB ಒಳಗೆ ಎಂತೆಂತ ಹೆವಿ ಮೆಟೀರಿಯಲ್ ಬಳಸಿದ್ದೆ ಸೌದೋಗ್ತವೆ. ಆದರೆ ನಾವು ಎಷ್ಟು ವರ್ಷ, 50, 60, 100, 120 ವರ್ಷ ಬದುಕಿರೋರು ಇದ್ದಾರೆ. ಬಟ್ ಅವ್ರು ಸವಿಯಲ್ಲ. ಯಾಕೆ? ಸೌದ್ರ ಮತ್ತೆ ಆಗಲ್ಲ. ಯಾಕೆಂದ್ರೆ ಜೀವನದಲ್ಲಿ ಎಷ್ಟು 1000 ಸರಿ ನಮ್ಮ ದೇಹನ ಅಳ್ಳಾಡ್ಸಿರ್ತೀವಿ, ನಮ್ಮ ದೇಹನ ಮಾಡಿರ್ತೀವಿ ಅಂದಾಗ, ಈ ಸೃಷ್ಟಿಯಲ್ಲಿ ನಮ್ಮ ದೇಹದ ಸುತ್ತ ಒಂದು ಜೀವಂತ ಹೊದಿಕೆ ಇದೆ. ಅಂದ್ರೆ ಜೀವ ಇರ್ತಕ್ಕಂಥ ಹೊದಿಕೆ ಈ ಚರ್ಮ. ಈ ಸ್ಕಿನ್ ಅನ್ನ, ಅದರ ಒಂದು ವ್ಯವಸ್ಥೆಗೋಸ್ಕರ ಆ ಸ್ಕಿನ್ ಬದುಕಬೇಕು ಅಂತಂದಾಗ ಆ ಸ್ಕಿನ್ ಅಲ್ಲಿ ಒಂದು ಜೈವಿಕ ಕ್ರಿಯೆ ನಡೀಬೇಕು. ಏನಂತ ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋ ಪದಗಳನ್ನ, ಮಾತುಗಳನ್ನ ನೀವು ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಈ ಟ್ರೈನಿಂಗ್ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ನಾನೀಗ ಬೇರೆ ತರ ಅರ್ಥ ಮಾಡಿಸ್ತಾ ಇಲ್ಲ, ಬಹಳ ಸುಲಭವಾಗಿ. ನಮ್ಮ ದೇಹದ ಬಹುದೊಡ್ಡ ಅಂಗ ಯಾವುದು? ಸ್ಕಿನ್. ಆ ಸ್ಕಿನ್ ಏನ್ ಮಾಡುತ್ತೆ? ತುಂಬಾ ದೊಡ್ಡ ಕೆಲಸ ಮಾಡುತ್ತೆ. ತುಂಬಾ ದೊಡ್ಡ ಕೆಲಸ ಮಾಡೋದ್ರ ಜೊತೆಗೆ ಅದು ಜೀವಂತವಾಗಿದೆ. ಜೀವಂತವಾಗಿರೋದು ಆ ಸ್ಕಿನ್. ಏನು ಅದರ ಮುಖ್ಯ ಉದ್ದೇಶಗಳು ಅಂತಂದ್ರೆ, ಬನ್ನಿ, ಸುಮಾರು 5 ಮಿಲಿಯನ್. ಅಂದ್ರೆ
ನೀವು ನಮ್ಮ ನಂಬರ್ಸ್ ಅಲ್ಲಿ ಹೇಳಬೇಕು ಅಂತಂದ್ರೆ 50 ಲಕ್ಷ ಸಣ್ಣ ಸಣ್ಣ ರಂಧ್ರಗಳಿಂದ ನಮ್ಮ ಸ್ಕಿನ್ ಕೂಡಿರುತ್ತೆ. ಈ ನಂಬರ್ಸ್ ನ ದಯವಿಟ್ಟು ನೆನ್ಪಿಡ್ಕೊಳ್ಳಿ. ಎಷ್ಟು ಲಕ್ಷ ಅಂತಂದ್ರೆ 50 ಲಕ್ಷ ಸಣ್ಣ ಸಣ್ಣ ರಂಧ್ರಗಳು. ಈ ಸಣ್ಣ ರಂಧ್ರಗಳ ಕೆಲಸ ಏನು? ಆ ಸಣ್ಣ ರಂಧ್ರಗಳು ಏನಾದ್ರೂ ಬ್ಲಾಕ್ ಆದ್ರೆ, ಜಾಸ್ತಿ ಬೇಡ, 10% ಬ್ಲಾಕ್ ಆದ್ರೆ ನಿಮಗೆ ಬರಬಾರದ ಚರ್ಮದ ಕಾಯಿಲೆಗಳು, ನಿಮ್ಮ ಉಸಿರಾಟ, ನೀವು ಬಾಯಿಯ ಉಸಿರಾಟನ ಮಾತ್ರ ಪರಿಗಣಿಸ್ತಿದ್ರೆ ನಿಮ್ಮಂತಹ ದಡ್ರು ಯಾರು ಇಲ್ಲ. ಯಾಕೆಂದ್ರೆ ನೀವು ಬಾಯಲ್ಲಿ ಒಂದ್ ಕಡೆ ಉಸಿರಾಡ್ತೀರಾ, ಆದ್ರೆ ಇಡೀ ನಿಮ್ಮ ದೇಹ ಏನು ಶಕ್ತಿ ಬೇಕು, ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳೇನ್ ಬೇಕು, ಅದಕ್ಕೇನ್ ಬೇಕು, ಈ 50 ಲಕ್ಷ ತೂತುಗಳನ್ನು ಕೂಡ ಅವಲಂಬಿಸಿರುತ್ತೆ. ಸರ್, ಏನೇನಕ್ಕಿದು ಉಪಯೋಗ ಆಗುತ್ತೆ? ಸ್ವೆಟ್ಟಿಂಗಿಗೆ, ಏರ್ ಗ್ರೋತ್ ಆಗಕ್ಕೆ, ಸ್ಕಿನ್ನ ಪ್ರೊಟೆಕ್ಟ್ ಮಾಡಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಚರ್ಮ ಯಾವಾಗಲೂ ಹೆಲ್ದಿಯಾಗಿ ಒಂದು ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಅಲ್ಲಿ ಸೀಬಮ್ ಪ್ರೊಡಕ್ಷನ್ಸ್ ಆಗ್ಬೇಕು. ಜೊತೆಗೆ ಈ ಅಂದ್ರೆ ಆ ಸ್ಕಿನ್ ಹೇಗೆ ದೇಹದ ಎಲ್ಲಾ ಕಡೆಗೆ ರೋಗ ನಿರೋಧಕ ಶಕ್ತಿ ಅಂತ ನಾವು ಮಾತಾಡ್ತೀವೋ, ಅತ್ಯಂತ ಹೆಚ್ಚು ಕೆಟ್ಟ ಬ್ಯಾಕ್ಟೀರಿಯಾಗಳು ನಮಗೆ ಮೊದಲು ಕಾಂಟ್ಯಾಕ್ಟಿಗೆ ಬರೋದೆ ಈ ಸ್ಕಿನ್ಗೆ. ಹೌದಾ ಸರ್? 100%. ಜಸ್ಟ್ ಇಮ್ಯಾಜಿನ್, ನೀವು ಬಳಸತಕ್ಕಂತಹ ಶೂಸ್ನ ನೀವೇನಾದ್ರೂ ಸ್ಮೆಲ್ ನೋಡ್ಬಿಟ್ರೆ, ಯಪ್ಪ, ಇಟ್ಸ್ ಅ ವರ್ಸ್ಟ್ ಥಿಂಗ್. ಅದು ನಿಮ್ ಕಾಲಿಗೆ ಟಚ್ಚಿಗೆ ಬರ್ತಿರುತ್ತೆ. ನೀವು ಕುತ್ಕೊಳೋ ಕಾರಿನ ಸೀಟ್ ಒಂದ್ ಸ್ವಲ್ಪ ನಿಮ್ಮ ಮೂಗ್ನಾಕಲ್ಲಿ ನೋಡಿ, ಎಷ್ಟು ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಕೂತಿರ್ತವೆ ಅಂದ್ರೆ ಇಟ್ಸ್ ಎ ಹಾರಿಬಲ್. ಡಿಸ್ಕವರಿ ಅವರು ಒಂದ್ಸರಿ ಅದ್ರ ಬಗ್ಗೆನೇ ಒಂದು ಮಾಡಿದ್ರು. ನಾವು ರಾತ್ರಿ ಮಲಗ್ತೀವಲ್ಲ, ಪಿಲ್ಲೋ ಮಲಗ್ದಾಗ ನಮ್ಮ ಬಾಯಿಂದ ಜೊಲ್ಲಿನ ರಸ ಅಂತಿರುತ್ತೆ ಆ ಪಿಲ್ಲೋಗೆ. ಓಕೆ, ಎಷ್ಟು ಲಕ್ಷ ಬ್ಯಾಕ್ಟೀರಿಯಾಗಳು ಸೂರ್ಸಿರ್ತಾವ ಅದ್ರೊಳಗೆ ಅಂತಂದ್ರೆ, ಇದು ನಾವು ಮಾಡುವ ಇನ್ಫೆಕ್ಷನ್ ಆದ್ರೆ ಆಚೆಗಡೆ ಪ್ರಪಂಚ ನಾನಾ ತರದ ಇನ್ಫೆಕ್ಷನ್ಸ್ಗಳನ್ನ ಆಲ್ರೆಡಿ ಸೃಷ್ಟಿ ಮಾಡಿದೆ. ಹಾನಿಕಾರಕ ರಾಸಾಯನಿಕಗಳು, ಅಯ್ಯೋ ಅದು ಹೇಳಕ್ ಹೋದ್ರೆ ತಲೆ ಕೆಟ್ಟೋಗುತ್ತೆ. ಇಷ್ಟು ಕಠಿಣವಾಗಿರ್ತಕ್ಕಂತಹ, ಅಷ್ಟು ಘೋರವಾಗಿರ್ತಕ್ಕಂತಹ ರಾಸಾಯನಿಕಗಳು ಮೊದಲು ಎಲ್ಲಾದ್ರೂ ನಮ್ಮ ದೇಹಕ್ಕೆ ಟಚ್ ಆಗುತ್ತೆ ಅಂದ್ರೆ ಯಾವುದು? ಚರ್ಮ. ಸೊ ಆ ಚರ್ಮದಲ್ಲಿ ರೋಗ ನಿರೋಧಕ ಶಕ್ತಿ ಇರಬೇಕು. ಇರಲ್ಲ ಅಂತಂದ್ರೆ ಮುಗಿತು ಕತೆ. ತುರಿಕೆ, ಇನ್ಫೆಕ್ಷನ್, ಸರ್ ಆಗ್ತಿಲ್ಲ, ಹಿಂಸೆ, ಎಸ್, ಎಲ್ಲ ರೀತಿ. ಸರ್ ಕರೆಕ್ಟಾಗಿ ಊಟ ಮಾಡ್ತಾ ಇದ್ದೀನಿ ಸರ್, ಕರೆಕ್ಟಾಗಿ ತಿಂಡಿ ತಿಂತಾ ಇದ್ದೀನಿ ಸರ್, ಆದ್ರೆ ಯಾಕ್ಲಿಕ್ಕೆ ನೋಡ್ರಿ ಸರ್, ಸುಸ್ತು ನೋಡ್ರಿ ಸರ್, ನನಗೆ ಯಾಕೋ ಕೆಲಸ ಮಾಡಕ್ಕೆ ಉತ್ಪತ್ತಿನೇ ಯಾಕೆ? ಬನ್ನಿ, ಎನರ್ಜಿಯ ಸೋರ್ಸ್ ಎಲ್ಲಿಂದ ಜನರೇಟ್ ಆಗುತ್ತೆ ನೋಡಿ. ಇಲ್ಲಿ ನಾನು ಫಸ್ಟ್ ಒಂದು 2ನೇ ಪಾಯಿಂಟ್ ಹೇಳ್ತೀನಿ. ವಿಟಮಿನ್ ಡಿ ಸಿಂಥಸೈಸಸ್ ಅಂತ ಕರಿತೀವಿ. ಎಲ್ಲಿಂದ ಬರುತ್ತಿದ್ದು ಸ್ನೇಹಿತರೆ? ವಿಟಮಿನ್ ಡಿ ಯಾವ ಮಾತ್ರೆ ತಗೊಳ್ಳಿ, ನೀವೇನ್ ತಗೊಳ್ಳಿ, ಆದ್ರೆ ನ್ಯಾಚುರಲ್ ವಿಟಮಿನ್ ಡಿ ಇದೆಯಲ್ಲ, ಇದು ಸನ್ಲೈಟ್ ಇಂದ ಬರುತ್ತೆ. ಸರಿ, ಆ ಸನ್ಲೈಟ್ ಇಂದ ಹೋಗೋದಾದ್ರೆ ಎಲ್ಲಿಗೆ? ಇದೇ ಈ ಸಣ್ಣ 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 ರಂಧ್ರಗಳಿದಾವಲ್ಲ, ಈ ಸಣ್ಣ ಸಣ್ಣ ರಂಧ್ರಗಳಿಂದ ನಿಮ್ಮ ದೇಹವನ್ನ ಅದು ಪ್ರವೇಶಿಸ್ಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಡಿಯಿಂದ ಪ್ರೊಟೆಕ್ಷನ್ ಆಗ್ಬೇಕು. ಜೊತೆಗೆ ಬಾಡಿಯಿಂದ ಈ ಟೆಂಪರೇಚರ್, ಒತ್ತಡಗಳು, ಎಷ್ಟು ಒತ್ತಡಗಳು ಸೃಷ್ಟಿ ಆಗತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆ ಗಟ್ಟಿಯಾಗಿರ್ತಕ್ಕಂತಹ ಮರ, ನಾವು ಶಾಲೆಯಲ್ಲಿ ಓದಿದ್ವಿ, ಈ ರೈಲ್ವೆ ಕಂಬಿಗಳ ಮಧ್ಯೆ ಗ್ಯಾಪ್ ಯಾಕಿರುತ್ತೆ ಅಂತ ನೆನ್ಪಿದ್ಯಾ ನಿಮ್ಗೆ? ಓದಿದ್ರಿ. ಏನಕ್ಕೆ ಅಂದ್ರೆ ಗಟ್ಟಿ ಕಬ್ಬಣ, ಅದೇ ಕುಗ್ಗದು ಹಿಗ್ಗದು ಆಗತ್ತೆ ಈ ವಾತಾವರಣಕ್ಕೆ. ಕುಗ್ಗದು ಹಿಗ್ಗದು ಆಗತ್ತೆ ಈ ಕಬ್ಬಣ, ಕುಗ್ಗುತ್ತೆ ಹಿಗ್ಗುತ್ತೆ ಈ ಟೆಂಪರೇಚರ್ಗೆ. ಅಂಥದ್ರಲ್ಲಿ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ, ಇದಿಷ್ಟು ಟೆಂಪರೇಚರ್ ಇಂದ ನಿನ್ನ ದೇಹವನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂದ್ರೆ ಯಾವ ಸೂಪರ್ ಡೂಪರ್ ಲೆದರ್ ಜಾಕೆಟ್ ಅಲ್ಲೂ ಸಾಧ್ಯ ಇಲ್ಲ ಸ್ವಾಮಿ. ಈ ಜೀವಂತವಾಗಿರೋ ಹೊದಿಕೆ ಅಷ್ಟು ಕೆಲಸ ಮಾಡ್ತಿರುತ್ತೆ. ಜೊತೆಗೆ ನಿನ್ನ ದೇಹಕ್ಕೆ ಏನು ಒಂದು ಸೆನ್ಸೇಷನ್ಸ್ ಬೇಕು. ಎಕ್ಸಾಂಪಲ್, ತುಂಬಾ ನರಮಂಡಲಗಳು, ನಾನು ಹಿಂದೆನೆ ಹೇಳಿದ್ದೆ, ನಮ್ಮ ದೇಹದಲ್ಲಿ ಎಷ್ಟು ಕೂಲಿದೆಯೋ ಒಂದೊಂದು ಕೂಲಿಗೂ ಕೂಡ ಒಂದೊಂದು ಪುಟ್ಟ ನರಮಂಡಲ ಕಲೆಕ್ಷನ್ ಇರುತ್ತೆ. ಆ ನರಮಂಡಲ ಅದಕ್ಕೆ ಆಕ್ಸಿಜನ್ ಕೊಡೋದ್ರಿಂದ ಹಿಡಿದು, ಅದಕ್ಕೆ ಪ್ರೋಟೀನ್ ಸಪ್ಲೈ ಮಾಡೋದ್ರಿಂದ ಹಿಡಿದು, ಪೂರ್ತಿ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ವಿಚಾರಗಳನ್ನ ನನ್ನ ಬ್ರೈನ್ಗೆ ಸೆನ್ಸ್ ಮಾಡ್ತಕ್ಕಂತಹ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ನರಮಂಡಲ ಇಡೀ ನಮ್ಮ ಚರ್ಮದ ವ್ಯವಸ್ಥೆನಲ್ಲಿ ಇರುತ್ತೆ.
ಇಷ್ಟನ್ನ ಪ್ರೊಟೆಕ್ಟ್ ಮಾಡ್ತಾ ಇರತಕ್ಕಂತಹ ಈ ಒಂದು ಸ್ಕಿನ್ ಏನು ನಿಜವಾದ ಆರೈಕೆ ಮಾಡಿದೀವಿ? ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಯಾರಾದ್ರೂ. ಏನ್ ನಿಜವಾದ ಆರೈಕೆ ನಾವ್ ಈ ಚರ್ಮಕ್ಕೆ ನಾವು ಮಾಡ್ತಾ ಇದೀವಿ? ಇಲ್ಲ ಸರ್, ಏನ್ ಕೇಳ್ತಾ ಇದೀವಿ ನಾವು? ಏನದು ಆಕ್ಚುಯಲ್ ಆಗಿ ಚರ್ಮ ಏನನ್ನ ಬಯಸ್ತಿದೆ ಅಂತ ನಾವು ತಿಳ್ಕೊಂಡಿದೀವ ಹೋಗ್ಲಿ? ನೋ. ಎಷ್ಟೋ ಜನಕ್ಕೆ ಇವತ್ತು ವಿಟಮಿನ್ ಡಿ ನ ಕೊರತೆ. ಸರ್, ನನ್ನ ಬಾಡಿನಲ್ಲಿ ಎನರ್ಜಿ ರೈಟ್ ಆಗಿ ಎಕ್ಸಿಲರೇಟೇ ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ? ಏನಕ್ಕೆ? ಬನ್ನಿ ಒಂದೊಂದೇ ಹಂತವಾಗಿ ಹೋಗೋಣ. ಇದ್ರ ಜೊತೆಗೆ ಇಷ್ಟೊಂದು ಯಾಕಪ್ಪ ಹಾಳಾಗ್ತಿದೆ? ಇನ್ನೇನು ಇದನ್ನ ನಾನು ಹೇಳಕ್ಕೇನು ಕೇಳಬೇಕೆ? ಇದನ್ನೆಲ್ಲ ಚೆನ್ನಾಗಿ ತಾವೇ ಅರ್ಥ ಮಾಡ್ಕೊಂಡಿದ್ದೀರಾ. ಇವತ್ತು ನಾವು ಏನಿದೀವಿ, ಯು ವಿ ರೇಸ್, ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ನಗು ಬರ್ತಿರುತ್ತೆ ಎಷ್ಟೋ ಸಲ. ಸ್ನೇಹಿತರೆ, ನಾವು ನಮ್ಮ ಮನೆಗಳಿಗೆ ಫ್ರಿಡ್ಜ್ ತಂದಿಟ್ಕೊಂಡಿದ್ದೀವಿ. ಫ್ರಿಡ್ಜ್ ಆಗಿರ್ಬೋದು, ಎ ಸಿಗಳಾಗಿರ್ಬೋದು, ನಾವು ಬಳಸ್ತೀವಿ. ಆ ಎ ಸಿಯಿಂದ ಹೊರಸೂಸ್ತಕ್ಕಂತಹ ಒಂದು ಅನಿಲ ಏನಿದೆ, ಅದು ಇವತ್ತು ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂತಹ ಒಂದು ಓಝೋನ್ ಲೇಯರ್ನ ವರ್ಷದಿಂದ ವರ್ಷಕ್ಕೆ ವೀಕ್ ಮಾಡ್ತಾ ಹೋಗ್ತಾ ಇದೆ. ಓಝೋನ್ ವೀಕ್ ಆದ್ರೆ ಯು ವಿ ರೇಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ ಭೂಮಿ ಮೇಲೆ ಮಾತ್ರ ಜೀವಿಗಳಿರ್ಬೇಕು, ಬೇರೆ ಗ್ರಹದಲ್ಲಿ ಯಾಕೆ ಜೀವಿಗಳು ಇರಲ್ಲ ಅಂತಂದ್ರೆ ಅಂತ ಒಂದು ಅಟ್ಮಾಸ್ಫಿಯರ್ ಈ ಭೂಮಿನಲ್ಲಿ ಸೃಷ್ಟಿ ಆಗಿದೆ. ಮಂಗಳ ಗ್ರಹದಲ್ಲೇ ಇರ್ಬೋದು, ಬುಧ ಗ್ರಹದಲ್ಲೇ ಇರ್ಬೋದು, ಓಝೋನ್ ಇಲ್ಲ, ವಾಟರ್ ಸೋರ್ಸ್ ಇಲ್ಲ, ಆಕ್ಸಿಜನ್ ಇಲ್ಲ, ಪ್ರಾಪರ್ ಆಗಿ ಏನೂ ವ್ಯವಸ್ಥೆ ಇಲ್ಲ. ಭೂಮಿ ಮೇಲೆ ಅದೆಲ್ಲ ರೆಡಿ ಆಗಿರೋದಕ್ಕೆ ಪ್ರಾಪರ್ ಆಗಿ ಇವತ್ತು ನಾವು ಜೀವ ಮಾಡ್ತಾ ಇದೀವಿ, ಆ ಭೂಮಿನ ಗಬ್ಬೆಬರಿಸ್ತಾ ಇದೀವಿ. ಇದು ಬೇರೆ ಪ್ರಶ್ನೆ. ಇವತ್ತು ಅದೇ ತರ ಆ ಓಝೋನ್ ವೀಕ್ ಆಗ್ತಾ ಸನ್ಲೈಟ್ಗೆ ನಾವು ಓವರ್ ಎಕ್ಸ್ಪೋಸ್ ಆಗ್ತಾ ಇದೀವಿ. ಎರಡನೇದು ಏರ್ ಪೊಲ್ಯೂಷನ್ ಏನಂತೂ ಕೇಳದೆ ಬೇಡ. ಯಾಕೆಂದ್ರೆ ಯಥೇಚ್ಛವಾಗಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಇವತ್ತು ತುಂಬ್ತಾ ಇದೆ. ಅದು ಸಿಟಿಗಳಲ್ಲಂತೂ ಆಹಾ, ಏನು ಬೇಡ, 1-2 ಗಂಟೆ ಹಿಂಗ್ ಹೋಗ್ಬಿಟ್ಟು ತಮ್ಮ ಸ್ಕಿನ್ ನ ಹಿಂಗ್ ಉಜ್ಜಿದ್ರೆ ಸಾಕು, ಕಪ್ಪು ಗುಂಡುಂಡೆ ತರ ಎದಳುತ್ತೆ. ಅಯ್ಯೋ, ಬೆಳಿಗ್ಗೆ ಏನು ಅಷ್ಟು ಚೆನ್ನಾಗಿ ಸೋಪ್ ಹಾಕೊಂಡು 2-3 ಸಲ ತೊಳೆದ್ನಲ್ಲ, ಯಾಕೆ ಈ ತರ ಉಂಡೆ ಎದಳ್ತಾ ಇದೆ ಅಂತಂದ್ರೆ ಅಷ್ಟ್ರ ಮಟ್ಟಿನ ಡಸ್ಟ್ ಅಲ್ಲಿ ಇರುತ್ತೆ. ಬಟ್ ನಿಮ್ ಸ್ಕಿನ್ ಅನ್ನೋದೇನಿದೆ, ಅದು ಒಂದು ಕ್ಲೀನ್ ಆಗಿರೋ ಜಾಗ, ಅದು ಒಂದು ಜೀವಂತವಾಗಿ ಸೆನ್ಸಿಟಿವ್ ಇರೋ ಜಾಗ ಆಗಿರೋದ್ರಿಂದ ಧೂಳು ಈಸಿಯಾಗಿ ಅಟ್ರಾಕ್ಟ್ ಆಗುತ್ತೆ. ಬೇರೆ ಬಟ್ಟೆ, ನಿರ್ಜೀವವಾದ ಗ್ಲಾಸು, ನಿರ್ಜೀವವಾದ ವಸ್ತುಗಳಿಗಿಂತ ನಿಮ್ಮ ಚರ್ಮ ಧೂಳನ್ನ ಬಾಬಾ ಬಾಬಾ ಅಂತ ಈಸಿಯಾಗಿ ಅಟ್ರಾಕ್ಟ್ ಮಾಡುತ್ತೆ. ಯಾಕೆಂದ್ರೆ ಅದರಲ್ಲಿ ಜೈವಿಕ ಕ್ರಿಯೆ ನಡೀತಾ ಇದೆ, ಒಂದು ಸೆನ್ಸ್ ನಡೀತಾ ಇದೆ, ಅಲ್ಲೊಂದು ಕ್ರಿಯೆ ನಡೀತಾ ಇದೆ. ಸೊ ಹಾಗಾಗಿ ಚರ್ಮ ಈಸಿಯಾಗಿ ಅಂದ್ರೆ ನೋಡಿ, ನಾವು ಉಸಿರಾಡ್ತೀವಲ್ಲ, ಮೂಗು, ನಾವೆಲ್ಲರೂ ಡಸ್ಟ್ ಅಲ್ಲಿ ಹೋದಾಗ ಮೂಗಲ್ಲಿ ತುಂಬಾ ಕಸ ಕಟ್ಕೊಳತ್ತೆ. ಯಾಕೆಂದ್ರೆ ಅಲ್ಲಿ ಇನೇಲ್ ಮಾಡ್ತಿದೆ ಮೂಗು. ಅದೇ ತರ ನಿಮ್ಮ ಚರ್ಮ ಸೆನ್ಸ್ ಇರೋದ್ರಿಂದ, ನಿಮ್ ಚರ್ಮ ಉಸಿರಾಡೋದ್ರಿಂದ ಧೂಳು ನಾವು ಬೇಡ ಅಂದ್ರೂ ಕೂಡ, ವಾತಾವರಣದಲ್ಲಿ ಹೋಗ್ ಬಂದ್ರು ಕೂಡ ಅದು ಎಳೆದೇ ಎಳೆಯುತ್ತೆ. ಜೊತೆಗೆ ಇವತ್ತು ಮಾಯಿಶ್ಚರೈಸ್, ಡಿಹೈಡ್ರೇಷನ್, ಅಣ್ಣ, ಇವೆರಡು ಮಾತ್ರ ಬಹಳ ಚೆನ್ನಾಗಿ ಹೇಳ್ಬೇಕು. ಅದ್ರದ್ದೇನು ಅಂತಾನೂ ಗೊತ್ತಿಲ್ಲ, ಅದ್ ಏನ್ ಮಾಡ್ತಾರೆ ಅಂತಾನೂ ಗೊತ್ತಿಲ್ಲ, ಅದ್ ಯಾಕೆ ಅಂತಾನೂ ಗೊತ್ತಿಲ್ಲ. ಒಂದಾನೊಂದು ಕಾಲದಲ್ಲಿ ಈ ಮಾಯಿಶ್ಚರೈಸಿಂಗ್ ಮತ್ತೆ ಡಿಹೈಡ್ರೇಷನ್ ಬಗ್ಗೆ ಎಂಥ ಒಂದು ಕಲ್ಪನೆ ಇತ್ತು ಅಂತಂದ್ರೆ, ಯಾವ ಗರಡಿ ಮನೆಗೆ ಹೋಗಿ, ಯಾವ ರಾಜರ ಮಹಾರಾಜರು ನೋಡಿ, ಯಾರನ್ನ ನೋಡ್ರಿ, ಫಸ್ಟ್ ವಾರದಲ್ಲಿ 1 ದಿನ ಎಣ್ಣೆ ಸ್ನಾನನ ಅವ್ರ ಕೈಲಿ ಮಾಡಿಸೋರು. ಯಾಕೆ ಅಂತಂದ್ರೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು, ವಿಜ್ಞಾನದೊಳಗೆ ವಿಜ್ಞಾನನ ಅವ್ರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು. ಯಾಕೆ ಅಂತಂದ್ರೆ ಸುಮಾರು ನನ್ನ ದೇಹದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಪುಟ್ಟ ರಂಧ್ರಗಳಿದ್ದಾಗ ಆ ದೇಹಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂತಹ ಕೊಬ್ಬುಗಳು ಮತ್ತು ಅದರಲ್ಲಿರ್ತಕ್ಕಂಥ ಮಾಯಿಶ್ಚರೈಸಿಂಗ್ ಹೋಗ್ಬಾರದು ಅಂತಂದ್ರೆ ನ್ಯಾಚುರಲ್ ಆಯಿಲ್ಗಿಂತ ಇನ್ನೊಂದು ಇಲ್ಲ ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಪ್ರತಿಯೊಬ್ರು ಕೂಡ ಆ ಮಾಯಿಶ್ಚರೈಸಿಂಗ್ ಮತ್ತು ಡಿಹೈಡ್ರೇಷನ್ ಪರ್ಫೆಕ್ಟ್ ಆಗಿ ಮಾಡ್ಕೊತಾ ಇದ್ರು. ಅದಕ್ಕಿಂತ ಜಾಸ್ತಿಯಾಗಿ ಇವತ್ತು ಹಾರ್ಶ್ ಕೆಮಿಕಲ್ಸ್, ಅಂದ್ರೆ ಬಜೆಟ್ ಕಾಲ, ಯಾವ್ದಾದ್ರು ಒಂದು ಸೂಪರ್ ಮಾರ್ಕೆಟಿಗೆ ಹೋದ್ರೆ ಅದರಲ್ಲಿ ಒಂದು ಬಾಟ್ಲು 1 ಅಡಿ ಎತ್ತರ ಇದ್ಬಿಟ್ಟು ಕೇವಲ 299 ಅಂತಿದ್ದಂಗೆನೆ ದಡ ತಾಂಡು ಒಳಗೆ ಹಾಕೊಂಡ್ಬರ್ತಾರೆ. 299ಗೆ 1+1 ಶಾಂಪು ಸಿಕ್ತು, ಬಿಡೋದುಂಟಾ? ತಾಂಬಂದು, ಅಣ್ಣ ಫಸ್ಟ್ ಅದ್ರ ಮೇಲೆ ಓದಪ್ಪ, ಅದ್ ಯಾವ್ದ್ರಲ್ಲಿ ಮಾಡಿದಾರೋ, ಏನ್ದ್ರಲ್ಲಿ ಮಾಡಿದಾರೋ, ಏನಾದ್ರೂ ಕಲ್ಸಿಟ್ಟಾರೋ, ನೀನ್ ಹಂಗೆ 2+1 ತಾಣದಾದ್ರೆ ಇನ್ನೂ ಒಂದು ಸುಲಭವಾದ ದಾರಿ ಹೇಳ್ತೀನಿ ಕಣೋ, ಹಂಗ ಮಾಡು. ಚಿಕ್ಕಪೇಟೆಗೆ ಹೋಗು, ಚಿಕ್ಕಪೇಟೆಯಲ್ಲಿ ನಡ್ಕೊಂಡು ಗಲ್ಲಿಲಾಸ್ ಹೋಗು. ಹೋದ್ರೆ ನಿನಗೆ 1 ಲೀಟರ್ ಕೆಮಿಕಲ್ನ 20 ರೂಪಾಯಿ ಕೊಡ್ತಾರೆ. ಅದನ್ನ ದೊಡ್ಡ ದೊಡ್ಡ ಹೋಟ್ಲ್ ಅವರು ಇವರು ತಂದು ಶಾಂಪು ಅಂತ ತುಂಬಿ ಇಡ್ತಾರೆ. ಅದನ್ನ ಹಚ್ಕೊಂಡು ಮಾಡ್ಕೊಂಡು, ಅಂದ್ರೆ
30-40 ರೂಪಾಯಿ ಲೀಟ್ರಿಗೆ ಶಾಂಪೂನೇ ಸಿಗುತ್ತೆ, ತಂದು ಅದನ್ನು ಹಚ್ಕೋ, ಪ್ಯೂರ್ ಆಗಿ ಹೋಗ್ತೀಯ, ಜಾಸ್ತಿ ದಿನ ಇರೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ನಮ್ ಜನಗಳಿಗೆ ಹೆಂಗೆ ಅಂತಂದ್ರೆ, ಚೀಪಲ್ಲಿ ಏನ್ ಸಿಗುತ್ತೆ ಅದರಿಂದ ನಾನು ತರಬೇಕು. ಅದನ್ನ ಎಲ್ಲಿಗೆ ಬಳಸ್ತಾ ಇದ್ದೀನಿ, ಯಾವ ಜಾಗಕ್ಕೆ ಬಳಸ್ತಾ ಇದ್ದೀನಿ, ಈ ಕಲ್ಪನೆ ಅಂತೂ ಮೊದಲೇ ಇಲ್ಲ. ನ್ಯೂಟ್ರಿಷನ್ ಹೊಟ್ಟಿಗೂ ಇಲ್ಲ, ಚರ್ಮಕ್ಕೂ ಇಲ್ಲ. ಸ್ಟ್ರೆಸ್ ಇದನ್ನಂತೂ ಹೇಳದೆ ಬೇಡ. ಇವತ್ತಿನ ಒತ್ತಡದ ಜೀವನ ಟೋಟಲಿ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ನಮ್ಮ ಸ್ವದೇಶಿ ದಿಶೆ ಆದ್ಮೇಲೆ ಸ್ವಲ್ಪ ಜನ ಮಾತಾಡ್ತಾ ಇರ್ತಾರೆ. ಏನಂತ ಅಂದ್ರೆ, ಗುರು ಸರ್ ನೀವು ಟಾರ್ಗೆಟ್ ಕೊಡಬೇಕು, ಗುರು ಸರ್ ನೀವು ಒಂದು ಗುರಿ ಇಟ್ಟು ಅಲ್ಲಿಗೆ ಬರ್ರಿ ಅಂತ ಹೇಳ್ಬೇಕು, ಪ್ರೆಸರ್ ಕೊಡಬೇಕು. ನಾನು ಕೊಡಲ್ಲ ಸ್ನೇಹಿತರೆ. ಯಾಕೆ ಅಂತಂದ್ರೆ, ನೋಡಿ, ನಾನು ಇಷ್ಟೋ ಸರಿ ಹೇಳಿದ್ದೀನಿ, ಯಾವತ್ತು ಈಗ ಜೀವನ ಪರ್ಯಂತ ಜನ ನನ್ನ ಜೊತೆ ಇರ್ತಾರೆ, ನೀವು ನನ್ನ ಜೊತೆ ಇರ್ತೀರಾ, ನನಗೆ ಗ್ಯಾರಂಟಿ ಇಲ್ಲ. ಬಟ್ ಇಲ್ಲಿ ಏನೊಂದು ಜರ್ನಿ ಮಾಡಿರ್ತೀರಲ್ಲ, ನಮ್ ಜೊತೆ ಗುರು ಸರ್ ರಾಂಗ್ ಮಾಡ್ಲಿಲ್ಲ ಅನ್ನೋದು ಸಾಯ ತನಕ ನಿಮ್ಮ ಮಕ್ಳಿಗೆ ನೀವ್ ಹೇಳ್ಬೇಕು. ಇದು ನನ್ನ ಆಸೆ. ಅವ್ರು ರಾಂಗ್ ಮಾಡ್ಲಿಲ್ಲಪ್ಪ, ಈಸ್ ಗುಡ್, ಏನು ಅನ್ನೆಸೆಸರಿ ಟಾರ್ಗೆಟ್ ಕೊಡ್ತಿರ್ಲಿಲ್ಲ, ಒತ್ತಡ ಸೃಷ್ಟಿಸ್ತಿರ್ಲಿಲ್ಲ. ನೋಡು, ನೀನ್ ಮೊದ್ಲು ಒಳ್ಳೆ ಪ್ರಾಡಕ್ಟ್ ತಿನ್ನು, ನಿನ್ನ ಸುತ್ತಮುತ್ತ ಈ ಬಿಸ್ನೆಸ್ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ನೀನ್ ಮುಳುಗ್ತೀಯ, ಈ ಬಿಸ್ನೆಸ್ ನಿನ್ನ ಅಷ್ಟು ಚೆನ್ನಾಗಿ ಮೇಲೆ ಎತ್ತುತ್ತೆ, ಕರ್ಕೊಂಡು ಹೋಗುತ್ತೆ, ನಿನ್ನ ತುಂಬಾ ಒಬ್ಬ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡತ್ತೆ. ಅದನ್ನ ನೀನ್ ಹೇಳ್ಕೊ, ನಾನ್ ಕೊಡಬಾರ್ದು. ಈಗ ಎಕ್ಸಾಂಪಲ್, ಯಾರೋ ಒಬ್ಬ ತುಂಬಾ ಕಷ್ಟಪಡ್ತಿರ್ತಾರೆ ಕೆಲಸ ಮಾಡಕ್ಕೆ. ಕೆಲವರು ಆ ಕೆಲಸನ ಅಡೇಳ್ಕೊಂಡು ಮಾಡ್ತಿರ್ತಾರೆ. ಯಾಕೆ? ಅವನು ಅನುಭವಿಸೋ ರೀತಿ ಅದು. ಅದೇ ತರ ನಾನು ನಿನಗಿಲ್ಲಿ ಟಾರ್ಗೆಟ್ ಕೊಡಲ್ಲ. ನಿನಗ್ ಬೇಕಾ, ಬಾ ಸೃಷ್ಟಿಸ್ಕೋ. ಇಲ್ಲಿ ಇದರಲ್ಲಿ ಗೆದ್ದಿದೀವಿ. ಕೆಲವರಿಗೆ ನಾವು ಒತ್ತಾಯ ಮಾಡಿ ಬಿಸ್ನೆಸ್ ಮಾಡಿಸ್ಬೇಕು, ಇನ್ ಕೆಲವರಿಗೆ ನಾವು ಒತ್ತಾಯ ಮಾಡ್ತಾನೆ ಇಲ್ಲ. 5-6 ದಿನಕ್ಕೆ ಟಾರ್ಗೆಟ್ ಮುಗಿಸ್ತಾರೆ, 5-6 ದಿನಕ್ಕೆ ಅವರೇ ಹೇಳ್ಕೊತಾರೆ, ಸರ್ ನಾನು ಆ ರಾಜ್ಯದಲ್ಲಿ ಮಾಡ್ತೀನಿ, ಈ ಜಿಲ್ಲೆಯಲ್ಲಿ ಮಾಡ್ತೀನಿ. ದಟ್ಸ್ ಗುಡ್. ಅವಾಗ ಅವನು ಅದನ್ನ ಎಂಜಾಯ್ ಮಾಡ್ತಿದ್ದಾನೆ, ಅದನ್ನ ಸಂತೋಷ ಪಡ್ತಿದ್ದಾನೆ, ಅದನ್ನ ಖುಷಿ ಪಡ್ತಾ ಇದ್ದಾನೆ. ಅವಾಗ ಈ ಸ್ಟ್ರೆಸ್ ಅನ್ನೋದು ಬರೋದೇ ಇಲ್ಲ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋ ಸಮಸ್ಯೆಗೂ ಹೋಗೋದೇ ಇಲ್ಲ. ಜೊತೆಗೆ ಇವತ್ತೇನಾಗಿದೆ ಸರ್, ನಮ್ಮಲ್ಲಿ ಒಂದು ಕಲ್ಪನೆ ಏನು ಅಂತಂದ್ರೆ, ದಿನದಲ್ಲಿ 5 ಸಲ ಮುಖ ತೊಳೆದು ಬಿಟ್ರೆ ಮುಖ ಓವರ್ ಶೇಪ್, ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ. ಕೆಮಿಕಲ್ಸ್ನ ನೀನ್ ಎಷ್ಟು ಸರಿ ಅಪ್ಲೈ ಮಾಡಿದ್ರು ಕೂಡ ಸ್ಕಿನ್ ಹಾಳಾಗುತ್ತೆ ಹೊರತು ನೀನಿಂತೂ ಯಾವತ್ತೂ ಚೆನ್ನಾಗಾಗಕ್ ಸಾಧ್ಯ ಇಲ್ಲ. ಇವೆಲ್ಲ ಮಿಸ್ ಪ್ರಾಕ್ಟೀಸಸ್ ಅಥವಾ ನೇಚರ್ ಇಂದ ಆಗಿರೋದು, ಎಲ್ಲದರಿಂದನೂ ನಮ್ ಸ್ಕಿನ್ ಅಂತೂ ತುಂಬಾ ಎಫೆಕ್ಟ್ ಆಗುತ್ತೆ. ಜೊತೆಗೆ ಇಲ್ಲಿ ನೀವು ನೋಡ್ಬೇಕು ಅಂತಂದ್ರೆ, ನೋಡ್ರಿ, ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸು ತುಂಬಾ ಇರುತ್ತೆ, ಬಟ್ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸು ಇಮೇಜ್ ಮಾಡ್ಕೊಳಕ ಆ ತರ ಇರುತ್ತೆ. ಅಂಡ್ ಸಿಂಥೆಟಿಕ್ ಹೈಡ್ ಅಂಡ್ ರಿಸ್ಕಸ್ಸು ನಿಮ್ಗೆ ಟೋಟಲಿ ಸಿಸ್ಟಮ್ಯಾಟಿಕ್ ಅಂಡ್ ಟೋಟಲಿ ನಮ್ ದೇಹ ಏನಿದೆ ದಿನದಿಂದ ದಿನಕ್ಕೆ ನಶಿಸ್ತಾ ಹೋಗುತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ ಸರ್, ನಾವು ಕೆಮಿಕಲ್ ಹಚ್ತಾ ಇರೋ ಚರ್ಮಕ್ಕೆ ನಮ್ಗೇನೋ ಆಗಲ್ಲ ಅಂತಂದ್ರೆ, ಈ ಚರ್ಮ ಮಾಂಸಕ್ಕಂಟಿ, ಆ ಮಾಂಸ ನಿಮ್ಮ ದೇಹದ ಅಂಗಗಳಲ್ಲಿ ಅಟ್ಯಾಚ್ಡ್ ಆಗಿರೋದ್ರಿಂದ ನಿಮ್ಮ ಹಾರ್ಟು, ಕಿಡ್ನಿ, ಲಿವರ್ ಎಲ್ಲದಕ್ಕಿಂತ ಮುಂಚೆನೆ ಚರ್ಮನೇ ನೋಯುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇದ್ರೂ ಕೂಡ ನಮ್ಗೇನೋ ಗೊತ್ತಾಗಲ್ಲ. ಲಿವರ್ ಹೆಚ್ಚು ಕಮ್ಮಿ ಒಂದು 20-25% ಫ್ಯಾಟಿ ಲಿವರ್ ಅಂತ ಕರಿತೀವಿ. ಅಥವಾ ಕಿಡ್ನಿ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತಂದ್ರೆ, ತುಂಬಾ ಹಾಳಾದಾಗ್ಲೇ ಗೊತ್ತಾಗುತ್ತೆ. ಏನು ಬೇಡ ರಾಜ, ಒಂದು ಸಣ್ಣದೊಂದು ಸೂಜಿ ತಂದು ಚುಚ್ಕೋ ಚರ್ಮಕ್ಕೆ, ತಡ್ಕೊಳತ್ತದು. 1% ಡ್ಯಾಮೇಜ್ ಕೂಡ ಸ್ಕಿನ್ ಸಹಿಸಲ್ಲ, ಅದು ಎಕ್ಸ್ಪೋಸ್ ಮಾಡುತ್ತೆ. ಅದ್ರ ಒಳಗಿರೋ ಅಂಗಗಳಿದಾವಲ್ಲ, ಎಷ್ಟು ಹಾಳಾದ್ಮೇಲೆ ನಮಗೆ ಗೊತ್ತಾಗುತ್ತೆ. ಅದೇ ತರ ನೀನ್ ಅರ್ಥ ಮಾಡ್ಕೋ, ನಿನ್ನ ಸ್ಕಿನ್ ಹಾಳಾಗ್ತಿದೆ ಅಂತಂದ್ರೆ ಇಡೀ ನಿನ್ನ ದೇಹನೇ ಸರ್ವನಾಶದ ಕಡೆಗೆ ಹೋಗ್ತಾ ಇದೆ. ನೀನ್ ಒಂದೊಂದು ಹೆಜ್ಜೆ ಹೋಗ್ತಾ ಇದೀಯ. ನೀನ್ ಹಚ್ಕೋತಾ ಇರೋಂಥ ಈ ಟಾಕ್ಸಿಕ್ ಪ್ರಾಕ್ಟೀಸ್ ಏನಿದೆ, ನೀನ್ ಹಚ್ಕೋತಾ ಇರ್ತಕ್ಕಂಥ ಈ ಏನು ಕೆಮಿಕಲ್ಸ್ ಇದ್ದಾವೆ, ಅವೇನೇನು ನಿನ್ನ ಸ್ಕಿನ್ ಅಲ್ಲಿ ಇರಿಟೇಷನ್ಸ್ ಮಾಡ್ತಾ ಇದಾವೆ, ತುಂಬಾ ಬರ್ನಿಂಗ್ ಸೆನ್ಸೇಷನ್ ನ ಕ್ರಿಯೇಟ್ ಮಾಡ್ತಾ ಇದಾವೆ, ಅಲರ್ಜಿ ಕ್ರಿಯೇಟ್ ಮಾಡ್ತಾ ಇದಾವೆ, ಆಕ್ನಿಕ್, ನೀನ್ ಏನೇನು ಸದ್ಯಕ್ಕೆ ನೀನಷ್ಟೇ ಚೆನ್ನಾಗಿ ಕಾಣ್ತೀಯ, ಆಮೇಲೆ ತುಂಬಾ ಹಾಳಾಗೋಗ್ತೀಯ. ಇವೆಲ್ಲ ಏನಿದೆ ಇದೆಲ್ಲದೂ ಕೂಡ ಒಂದು ಶಾರ್ಟ್ ಟರ್ಮ್ ಅಷ್ಟೇ. ಬಟ್ ಬಳಸ್ತಾ ನೀನು ದೊಡ್ಡ ಸಮಸ್ಯೆಗೆ ಗುರಿ ಆಗ್ತೀಯ. ಇವತ್ತೇನ್ ಸ್ಕಿನ್ ಕೇರ್ಸ್ ಇದಾವೆ ಆಚೆಗಡೆ, ಯಾವುದರಿಂದ ತುಂಬಿದಾವು ಅಂತಂದ್ರೆ ಪ್ರಿಸರ್ವೇಟಿವ್ಸ್. ನೋ ಡೌಟ್ ಸ್ನೇಹಿತರೆ, ವಿ ಆರ್ ಚಾಲೆಂಜಿಂಗ್ ಹಿಯರ್.
ಫಸ್ಟ್ ನಾವೇನಾದ್ರು ಡಿಸೈಡ್ ಮಾಡ್ತೀವಿ ಸ್ವದೇಶಿ ದಿಶಾದವರು ಅಂತಂದ್ರೆ ಟು ಅವಾಯ್ಡ್ ದ ಪ್ರಿಸರ್ವೇಟಿವ್ಸ್ ಫಸ್ಟ್ ಹೋಗ್ಬಾರ್ದು. ಅಂಡ್ ನಾವು ತುಂಬಾ ಚೆನ್ನಾಗಿ ಹೇಳ್ತೀವಿ ಪ್ಯಾರಾಬಿನ್ಸ್ ನಾವು ಹಾಕಲ್ಲ. ಪ್ಯಾರಾಬಿನ್ಸ್ ಅಂದ್ರೆ ಏನು? ಇಸ್ ಅ ಪ್ಯೂರ್ ಪೆಟ್ರೋಲಿಯಂ ಪ್ರಾಡಕ್ಟ್, ಒನ್ ಆಫ್ ದ ಡೇಂಜರಸ್ ಮಿನರಲ್ ಅದು. ನಿಮ್ಗದು ತುಂಬಾ ಸೈಂಟಿಫಿಕ್ ವರ್ಡ್ಗಳು ಬೇಡ. ಹೇಳ್ಬೇಕು ಅಂತಂದ್ರೆ ಒಂದು ತುಂಬಾ ಕಡಿಮೆ ರೇಟಿಗೆ ಸಿಗೋ ಹಾನಿಕಾರಕ ವಿಷ ಪ್ಯಾರಾಬಿನ್. ಅಂಡ್ ನಾವು ಯಾವುದೇ ರೀತಿ ಫ್ರಾಗ್ರೆನ್ಸ್ ಅಂಡ್ ಎಡಿಟಿವ್ಸ್ ನ ಇದರಲ್ಲಿ ಹಾಕಲ್ಲ. ಸೊ ಸಿಂಥೆಟಿಕ್ ಫ್ರಾಗ್ರೆನ್ಸ್ಗಳು ಏನಿದಾವೆ ಅದರಂತಹ ಡೇಂಜರಸ್ ಇನ್ನೊಂದಿಲ್ಲ. ಮಿನರಲ್ಸ್ ಇರ್ಬೋದು ಅಂಡ್ ಅದರಲ್ಲಂತೂ ಈ ಪೆಟ್ರೋಲಿಯಂ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿದೆ ಅದರಂತ ಇದು ಇನ್ನೊಂದಿಲ್ಲ. ಸಲ್ಫೇಟ್ಸ್ ಇರ್ಬೋದು, ಸಿಲಿಕಾನ್ಸ್ ಇರ್ಬೋದು ಅಂಡ್ ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಕ್ಟಿವ್ ಕೆಮಿಕಲ್ಸ್ ಏನಿದೆ ಇದನ್ನ ನಾವು ನಮ್ಮ ಪ್ರಾಡಕ್ಟ್ಗಳಲ್ಲಿ ಸ್ಟ್ರಿಕ್ಟಾಗಿ ಫಸ್ಟ್ ಎತ್ತಿಡ್ತೀವಿ. ಎಷ್ಟೋ ಸಲ ಯಾಕಿಷ್ಟು ಕೇರ್ ಮಾಡಿದೀವಿ ಅಂತಂದ್ರೆ ಸ್ನೇಹಿತರೆ, ಇವತ್ತು ನಿಮ್ಗೆ ಇದೇ 10 ವರ್ಷದಿಂದ ಯಾರು ಇದ್ರ ಬಗ್ಗೆ ಮಾತಾಡಕ್ಕೂ ಬರ್ತಿರ್ಲಿಲ್ಲ. ನೀವೆಂತ ಮೀಟಿಂಗ್ ನ ಮಾಡಿ ಪ್ಯಾರಾಬಿನ್, ಸಲ್ಫೇಟು, ಸಿಲಿಕಾನ್ ಇವೇನ್ ಸಾರಿಗೂ ಕೇಳಿರ್ಲಿಲ್ಲ. 10 ವರ್ಷ ಆದ್ಮೇಲೆ ವಿ ಆರ್ ಡಿಸ್ಕಸಿಂಗ್ ವಿತ್ ದಟ್. ಬಟ್ ಇನ್ನ ನೆಕ್ಸ್ಟ್ 5 ವರ್ಷದ ಜನರೇಷನ್ ಮಕ್ಳಿದಾರಲ್ಲ ಇದನ್ನ ಹೇಳ್ಕೊಂಡೇ ಹುಡ್ತಾವ. ಓ, ನಿನ್ ಸೋಪಲ್ಲಿ ಪ್ಯಾರಾಬಿನ್ ಇದೆಯಾ, ಸಿಲಿಕಾನ್ ಇದೆಯಾ, ಸಲ್ಫೇಟ್ ಇದೆಯಾ, ಸೊ ಅದನ್ನ ಯೂಸ್ ಮಾಡಬೇಡ, ದಟ್ ಈಸ್ ಅ ವೆರಿ ಡೇಂಜರಸ್ ಅಂತ ಮಕ್ಳುಗಳು ಹೆಂಗೆ ಜಾನಿ ಜಾನಿ ಎಸ್ ಪಾಪ ಅಂತ ಇವತ್ತು ಪೊಯಮ್ ಹೇಳ್ತಿದ್ದಾವೋ ಆ ಮಕ್ಳುಗಳು ಈ ಕತೆ ಹೇಳ್ಕೊಂಡೇ ಸ್ಟಾರ್ಟ್ ಮಾಡ್ತಾರ ಅವ್ರು. ಯಾಕೆ ಅಂತಂದ್ರೆ ಅಷ್ಟ್ರ ಮಟ್ಟಿಗೆ ಇದು ಫೇಮಸ್ ಆಗುತ್ತೆ, ಅಷ್ಟು ಸೈಡ್ ಎಫೆಕ್ಟ್ಸ್ ನ ಇವತ್ತು ಜನ ಅನುಭವಿಸ್ತಾ ಇದ್ದಾರೆ. ಹಿಂದೆ ನಾವು ಈ ಡರ್ಮಟಾಲಜಿಸ್ಟ್ ಅಂತ ಯಾರನ್ನಾರು ನಾವು ಕೇಳಿದ್ರೆ ಆ ತರದೊಂದು ಕೋರ್ಸ್ ಇದೆಯಾ, ಆ ತರಕ್ಕೊಬ್ರು ಡಾಕ್ಟರ್ ಇರ್ತಾರ? ನಮ್ಮ ಪ್ರಕಾರ ಡಾಕ್ಟರ್ ಅಂದ್ರೆ ಒಬ್ರೆ. ಅವ್ರೇನು ಜ್ವರಕ್ಕೆ, ಶೀತಕ್ಕೆ, ಕೆಮ್ಮಿಗೆ ಎಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಮ್ಮ ಅರಸೀಕೆರೆಯಲ್ಲಿ 2 ಕ್ಲಿನಿಕ್ ಇದ್ದು ಹೋದ್ರು ಸಾಕು. ನೀನ್ A to Z ಅವನೇ ಕಂಡ್ರಿ. ಕಾಲ್ ತುದಿಯಿಂದ ಹಿಡಿದು ನೀನು ತಲೆ ತುದಿವರೆಗೂ ಒಬ್ಬನೇ ಇಂಜೆಕ್ಷನ್ ಹೊಡೆಯೋನು, ಹೊಡೆಸ್ಕೊತಿದ್ದು, ಮಾತ್ರೆ ಕೊಡೋರು, ತಾಂಬತ್ತಿದ್ದು. ಈಗೇನಿದು ಕಣ್ಣಿನ ಡಾಕ್ಟ್ರು, ಹಲ್ಲಿನ ಡಾಕ್ಟ್ರು, ಡರ್ಮಟಾಲಜಿಸ್ಟು, ಅಯ್ಯೋ ಕತೆ. ಯಾಕೆ ಇಷ್ಟೊಂದು ಸಂಕ್ಷಿಪ್ತ ಹೋಗ್ತಿದೆ ಅಂತಂದ್ರೆ ಯಾವ ಪ್ರಾಬ್ಲಮ್ ಜಾಸ್ತಿ ಆಗುತ್ತೋ ಆ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ ಕೊಡೋಕ್ಕೋಸ್ಕರ, ಆ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ನಿಮಗೆ, ಅವರಿಗೆ ಅದು ಎನ್ಕ್ಯಾಶ್ಮೆಂಟ್. ಪ್ರಾಬ್ಲಮ್ ನಿಮಗೆ, ಅವರಿಗೆ ಅದು ಆಪರ್ಚುನಿಟಿ. ಅರ್ಥ ಆಗ್ತಿದೆ ಸರ್? ಜಾಸ್ತಿ ಜನಕ್ಕೆ ಮಕ್ಕಳಾಗ್ತಿಲ್ಲ, ಪ್ರಾಬ್ಲಮ್ ನಿಮಗೆ. ಆದ್ರೆ IVF ಸೆಂಟರ್ ಅವ್ರಿಗೆ ದಟ್ ಈಸ್ ಅ ಪ್ರಾಫಿಟ್. ಸರ್ ಜಾಸ್ತಿ ಜನ ಸುಸ್ತಾಗ್ತಾರೆ, ನಿಮಗ್ ಪ್ರಾಬ್ಲಮ್. ಅದೇ ಬಜಾಳ ಜನಕ್ಕೆ ರೆಡ್ ಬುಲ್ ಮಾಡೋರ್ಗೆ ಅವೆಂತ ಸ್ಟ್ರಿಂಗ್ ಪಂಗ್ ಅಂತ ಜ್ಯೂಸ್ ಮಾಡ್ತಾ ಇದಾರಲ್ಲ, ಕಿಡ್ನಿ ಹೋಗುತ್ತೋ ಲಿವರ್ ಹೋಗುತ್ತೋ ಅದು ಪ್ಯೂರ್ ಸಕ್ಕರೆ ಹಾಕಿರೋ ಶುಗರ್, ಅದೆಲ್ಲ ಕತೆ ಬೇಡ. ಪ್ರಾಬ್ಲಮ್ ನಿನಗೆ, ಮನಿ ಅವ್ರಿಗೆ, ಆಪರ್ಚುನಿಟಿ ಅವರಿಗೆ. ಸೊ ಎವ್ರಿಥಿಂಗ್ ಇವತ್ತು ಯಾವಾಗ ಈ ಕೆಮಿಕಲ್ಸ್ಗಳು ಇಷ್ಟು ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಆದ್ವು, ಚರ್ಮ ರೋಗಗಳು ಜಾಸ್ತಿ ಆದವು, ಅದರ ರಿಲೇಟೆಡ್ ಕೌಂಟರ್ಗಳು ಜಾಸ್ತಿ ಆದವು, ಜನ ತುಂಬ್ಕೊಳಕ್ ಸ್ಟಾರ್ಟ್ ಆದ್ರು. ಅರೇ ಸರ್, ಇಟ್ಸ್ ರಿಯಲಿ ಹಾರಿಬಲ್, ರಿಯಲಿ ಹಾರಿಬಲ್. ಇದರಿಂದ ಏನಾಗ್ತಿದೆ ಸ್ನೇಹಿತರೆ, ಬನ್ನಿ ಸ್ವಲ್ಪ ಒಳಗೆ ಹೋಗಿ ತಿಳ್ಕೊಳ್ಳೋಣ. ಇದರಿಂದ ನಿಮ್ಗೆ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗ್ತಿದೆ, ಸ್ಕಿನ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಿದೆ. ಯಾವ ಆ ಸಣ್ಣ ರಂಧ್ರಗಳು ಅದ್ರ ಸುತ್ತ ಒಂದು ಸೆನ್ಸಿಟಿವ್ ಪಾರ್ಟ್ ಇರುತ್ತೋ ಅದು ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ, ಯಾಕೆ ಅಂತಂದ್ರೆ ಆ ಹೋಲ್ನ ಸುತ್ತ ರಫೆಸ್ಟ್ ಕವರ್ ಇರಲ್ಲ. ಅದು ಯಾವಾಗ ನೀವು ಹಾನಿಕಾರಕ ಕೆಮಿಕಲ್ಸ್ಗಳು ಇದನ್ನ ಹಾಕ್ತಿವಿ, ನಾವು ಸ್ಕಿನ್ ಅನ್ನ ಒಂದು ಪ್ರಾಪರ್ ಆಗಿ ಅದನ್ನ ಟ್ರೀಟೇ ಮಾಡ್ತಾ ಇಲ್ಲ, ಸ್ಕಿನ್ ಅನ್ನ ಒಂದು ಪ್ರಾಪರ್ ಆಗಿ ನಾವು ರೆಡಿನೇ ಮಾಡ್ತಿಲ್ಲ, ಕೆಮಿಕಲ್ ನ ಓವರ್ ಯೂಸ್ ಮಾಡ್ತಾ ಇದೀವಿ. ಅಂಡ್ ಕ್ಲೆನ್ಸಿನೆಸ್ ಅಂದ್ರೆ ಏನು? ಏನದು ಕ್ಲೆನ್ಸಿಂಗ್ ಅಂದ್ರೆ? ನಮಗ್ ಗೊತ್ತೇ ಇಲ್ಲ ಕ್ಲೆನ್ಸಿಂಗ್ ಅಂದ್ರೆ ಏನು. ಚರ್ಮದ ಮೇಲುಜ್ಜದಲ್ಲಣ ಆ ಹೋಲ್ನ ಡೀಪ್ ನರಿಶಿಂಗ್ ಮಾಡಬೇಕು. ಯಾವ್ದ್ರಿಂದ ಮಾಡೋದು? 1-2 50 ಲಕ್ಷ ಇದೆ ಸ್ವಾಮಿ ಅದು. ಸೊ ಆ ಟೈಮಲ್ಲಿ ವಿ ಆರ್ ಡಿಸೈಡೆಡ್ ಒಂದು ಪ್ರಾಪರ್ ಥಿಂಗ್ ಏನಂತಂದ್ರೆ ಇದಕ್ಕೊಂದು ಸೊಲ್ಯೂಷನ್ ತರೋಣ. ಇವತ್ ನಾವು ಇದನ್ನೆಲ್ಲ ಸರಿ ಮಾಡಕ್ಕಾಗಲ್ಲ 90%. ನಾವು ಆಲ್ರೆಡಿ ನಮ್ ಕಡೆಯಿಂದ ಏನ್ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ಬೇಕು ಕೊಟ್ವಿ. ಆದ್ರೆ ಸರ್, ನಿಜವಾದ ಚರ್ಮದ ಆರೈಕೆ ಯಾವುದರಿಂದ ಆಗ್ಬೇಕು, ಎಲ್ಲಿಂದ ಆಗ್ಬೇಕು? ಇದ್ರ ಬೇಸ್ ಫಸ್ಟ್ ಸರಿ ಆಗ್ಬೇಕು. ಮೊದಲು
ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ಈ ದೊಡ್ಡ ಅಂಗಕ್ಕೆ ಒಂದು ಸಂಪೂರ್ಣ ಆರೈಕೆ ಆಗ್ಬೇಕು. ನಿಮ್ಮ ಬೆನ್ನಿನ ಹಿಂದೆ, ಕುತ್ತಿಗೆ ಹಿಂದೆ ಹಿಡಿದು ಕಿವಿಯ ಮೇಲಿನ ಚರ್ಮದಿಂದ ಹಿಡಿದು ಈ ಈ ರಟ್ಟೆಯ ಹಿಂದಿನ ಚರ್ಮದಿಂದ ಹಿಡಿದು ನಿಮ್ಮ ಪೂರ್ತಿ ದೇಹದ ಒಂದು ದೊಡ್ಡ ಅಂಗದ ಆರೈಕೆ ನಡಿಬೇಕು. ಯಾವಾಗ ನೀವು ಬರೀ ನನ್ನ ಮುಖ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಂತ ಮುಖಕ್ಕೆ ಮಾತ್ರ ಆರೈಕೆ ಮಾಡಿದ್ರೆ ಆ ಭಾಗದ ಚರ್ಮ ಏನ್ ಮಾಡಿತ್ತು ನಿಮ್ಗೆ? ಸರ್ ಅದು ಯಾರಿಗೂ ಕಾಣಲ್ಲ ಅಂತ ಮುಚ್ಚಿಟ್ರೆ ಅದಲ್ಲ. ಈ ಸಂಪೂರ್ಣ ಭಾಗದ ಆರೈಕೆ ಯಾವುದರಿಂದ ಮಾಡಬೇಕು? ನಾವು ಸ್ಟಡಿ ಸ್ಟಾರ್ಟ್ ಮಾಡಿದ್ವಿ, ತುಂಬಾ ಡೀಪ್ ಆಗಿ ಹೋದ್ವಿ. ಸೊ ಅದನ್ನ ಹೋಗಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಈ ಕೇರಾಮೃತ್ ಬ್ಯೂಟಿ ಆಯಿಲ್. ಸ್ನೇಹಿತರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವರ್ಜಿನ್ ಕೋಕೋನಟ್ ಆಯಿಲ್ನ ಅದ್ಭುತ ಏನು ಅಂತಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ಕ್ಲೆನ್ಸ್ ಮಾಡೋದ್ರಲ್ಲಿ ಇದು ಮಾಸ್ಟರ್. ಇವತ್ತು ಭೂಮಿಯ ಮೇಲೆ ಹೈಯೆಸ್ಟ್ ಯಾವ್ದಾದ್ರೂ ಒಂದು ಎಣ್ಣೆ, ಕೆಟ್ಟೋಗಿರೋ ಎಣ್ಣೆಗೂ ದುಡ್ಡಿದೆ ಅಂತಂದ್ರೆ ಅದು ಕೋಕೋನಟ್ ಆಯಿಲ್ಗೆ. ಎಷ್ಟೋ ಸರಿ ನಾನು ನಿಮಗೆ ಇದನ್ನ ಬಿಡಿಸಿ ಹೇಳ್ತಿರ್ತೀನಿ, ಮತ್ತೆ ಇನ್ನೂ ಒಂದ್ಸಲ ಹೇಳ್ತೀನಿ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಈ ಕಡ್ಲೆಕಾಯಿ ಕೆಟ್ಟೋದ್ರೆ ಎಸಿತಾರೆ, ಅದನ್ನೇನು ಪ್ರೋಸೆಸ್ ಮಾಡಿ ಕೆಟ್ಟೋಗಿರೋ ಕಡ್ಲೆಕಾಯಿ ಎಣ್ಣೆ ಅನ್ನಕ್ ಬರಲ್ಲ. ಎಳ್ಳು ಕೆಟ್ಟೋದ್ರೆ ಮುಗೀತು, ಎಸಿಬೇಕಷ್ಟೇ. ಕೆಟ್ಟೋಗಿರೋ ಎಳ್ಳೆಣ್ಣೆ ಅದಕ್ಕೆ ಲೈಫ್ ಇಲ್ಲ, ಅದನ್ನ ಯಾರು ಎಕ್ಸೆಪ್ಟ್ ತಗೊಳೋದು ಇಲ್ಲ ಯಾರು. ಅದಕ್ಕೊಂದು ಮಾರ್ಕೆಟ್ ಅಂತಿಲ್ಲ. ಆದ್ರೆ ಕೆಟ್ಟೋಗಿರೋ ಕೊಬ್ಬರಿ ಎಣ್ಣೆಗೂ ಒಂದು ಮಾರ್ಕೆಟ್ ಇದೆ. ಅದು ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತಂದ್ರೆ, ನೀವು ಎಷ್ಟು ಬಿದ್ದು ನಗ್ತೀರಾ ನೀವು ಹೇಳಿದ್ರೆ ಅಂತಂದ್ರೆ, ಇವತ್ತು ಫ್ರೆಶ್ ಕಡ್ಲೆಕಾಯಿ ಬೀಜ ಏನ್ ರೇಟ್ ಇದೆಯೋ ಅದೇ ರೇಟು ಕೆಟ್ಟೋಗಿರೋ ಕೊಬ್ಬರಿಗೆ ಇವತ್ತು. ಸುಮ್ಮನೆ ಇಮೇಜ್ ಮಾಡ್ಕೊಳ್ಳಿ ಸರ್. ಕೆಟ್ಟೋಗಿರೋ ಕೊಬ್ಬರಿ ಜಾಸ್ತಿ ಬರುತ್ತಾ? ಹ್ಯೂಜ್ ಬರುತ್ತೆ, ನಮ್ಮಲ್ಲಿ ಹ್ಯೂಜ್ ಬರುತ್ತೆ. ಕೆಟ್ಟೋಗಿರೋ ಕೊಬ್ಬರಿ ವ್ಯಾಪಾರ ಮಾಡೋರೆ ನಮ್ಮ ಅರಸೀಕೆರೆ ಮಾರ್ಕೆಟು, ತಿಪ್ಟೂರು ಮಾರ್ಕೆಟಲ್ಲಿ ಹ್ಯೂಜ್ ಇರ್ತಾರೆ. ಸರ್ ಯಾಕದಕ್ಕಷ್ಟು ಡಿಮ್ಯಾಂಡ್? ಕೆಟ್ಟೋಗಿರೋ ಕೊಬ್ಬರಿ ಎಣ್ಣೆಗೆ ಅಷ್ಟೊಂದು ಡಿಮ್ಯಾಂಡ್ ಯಾಕೆ ಅಂತಂದ್ರೆ, ಇಡೀ ಪ್ರಪಂಚಕ್ಕೆ ಗೊತ್ತು, ಕ್ಲೆನ್ಸಿಂಗ್ ಅಂತ ಬಂದಾಗ ತೆಂಗಿನ ಎಣ್ಣೆಗಿಂತ ಚೆನ್ನಾಗಿ ಈ ಪ್ರಪಂಚದಲ್ಲಿ ಇನ್ಯಾವುದ್ರಲ್ಲೂ ಕ್ಲೆನ್ಸ್ ಮಾಡಕ್ಕಾಗಲ್ಲ. ಅಂಥದ್ರಲ್ಲಿ ಕೊಬ್ಬರಿ ಎಣ್ಣೆನೂ ಅಲ್ಲ, ಸೀದಾ ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ನಾವು ಈ ಒಂದು ಕ್ಲೆನ್ಸಿಂಗ್ ಬೇಸ್ನ ರೆಡಿ ಮಾಡ್ಕೊಂಡ್ವಿ. ಈ ಕ್ಲೆನ್ಸಿಂಗ್ ಬೇಸ್ಗೆ ಫಸ್ಟ್ ಆಫ್ ಆಲ್ ನಾವು ರೆಡಿ ಮಾಡ್ಕೊಂಡ್ರೆ, ಸೇಮ್ ಇದಕ್ಕೂ ಸೀಸಮ್ ಆಯಿಲ್ ಹಾಕಬೇಕು. ಸೀಸಮ್ ಆಯಿಲ್, ವರ್ಜಿನ್ ಕೋಕೋನಟ್ ಆಯಿಲ್, ಇಲ್ಲಿಂದ ಕಾಂಬಿನೇಷನ್ ಸ್ಟಾರ್ಟ್. ಸರ್, ಇಲ್ಲಿಂದ ಸ್ಟಾರ್ಟ್ ಆದ ಇದರ ಕಾಂಬಿನೇಷನ್ ಎಲ್ಲಿಗೆ ಹೋದ್ವಿ? ಫಸ್ಟ್ ವಿ ವಾಂಟ್ ಟು ಬಾದಾಮ್. ಇದಕ್ಕೆ ಬಾದಾಮ್ನ ಹಾಕ್ಬೇಕು. ಓಕೆ, ಬಾದಾಮಿಂದ ಏನಾಗುತ್ತೆ? ದ ರಿಕವರಿ ಆಫ್ ದ ಸ್ಕಿನ್ ವೆರಿ ಫಾಸ್ಟ್, ಅಂದ್ರೆ ಮಲ್ಟಿಪಲ್ ಟೈಮ್ ಫಾಸ್ಟ್ ಅಲ್ಲಿ ಸ್ಕಿನ್ ರಿಕವರಿ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಕಿನ್ ಆ ಶೈನಿಂಗ್ ಬರುತ್ತಲ್ಲ, ನೀವು ಅದನ್ನ ಇಮೇಜ್ ಕೂಡ ಮಾಡೋಕ್ಕಾಗಲ್ಲ. ಸೊ ಆ ತರ ನಾವೇನ್ ಮಾಡಿದ್ವಿ, ಇದಕ್ಕೆ ಒಂದು ಬಾದಾಮ್ ಆಯಿಲ್, ತುಂಬಾ ಕಾಸ್ಟ್ಲಿ ಇರ್ತಕ್ಕಂಥ ಬಾದಾಮ್ ಆಯಿಲ್ ಹಾಕಿದ್ವಿ. ನಂತರ ಇದಕ್ಕೆ ಕೇಸರಿನ ಆ್ಯಡ್ ಮಾಡಿದ್ವಿ. ಕೇಸರ್ ನಿಮಗೆಲ್ಲರಿಗೂ ಗೊತ್ತು, ಅದರಲ್ಲಿರ್ತಕ್ಕಂತಹ ಇನ್ಸ್ಟಂಟ್ ಗ್ಲೋ, ಅಂದ್ರೆ ಸ್ಕಿನ್ ಅನ್ನ ನ್ಯಾಚುರಲ್ ಆಗಿ ಗ್ಲೋ ಮಾಡೋಂಥ ಒಂದು ಮಾಸ್ಟರ್ ಪೀಸ್ ಯಾವ್ದಾರು ಇದ್ರೆ, ಒಂದು ಜೆನೆಟಿಕಲಿ ಕೂಡ ಮಾಡಿಫೈಡ್ ಮಾಡೋವಷ್ಟು ಶಕ್ತಿ ಯಾವ್ದಾರು ಇದ್ರೆ ಅದು ಕೇಸರಿಗೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಹಾಲಿಗೆ ಕೇಸರಿಯನ್ನ ಹಾಕಿ ಕುಡಿಸ್ತಾರೆ. ಯಾಕೆಂದ್ರೆ ಹುಟ್ಟೋ ಮಕ್ಕಳು ಚೆನ್ನಾಗಿ ಸ್ವಲ್ಪ ಗ್ಲೋ ಆಗಿ ಹುಟ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ನಾವು ವೆರಿ ಇಂಟ್ರೆಸ್ಟಿಂಗ್ ಇಲ್ಲಿ ಮಾಡಿದ್ದು ಅಂದ್ರೆ, ಒಂದು ಆಯಿಲ್ಗೆ ವೆಜಿಟೇಬಲ್ಸ್ ನ ಮಿಕ್ಸ್ ಮಾಡಬೇಕಿತ್ತು, ಅದರ ಎಕ್ಸ್ಟ್ರಾಕ್ಷನ್, ಕ್ಯಾರೆಟ್ ಅಂಡ್ ಬೀಟ್ರೋಟ್ ಎಕ್ಸ್ಟ್ರಾಕ್ಷನ್. ಇದು ನಮ್ಗೊಂದು ತುಂಬಾ ಚಾಲೆಂಜಿಂಗ್ ಕೆಲಸ ಇತ್ತು. ಯಾಕೆ ಅಂತಂದ್ರೆ, ಕ್ಯಾರೆಟ್ ಆಗ್ಲಿ ಬೀಟ್ರೋಟ್ ಆಗ್ಲಿ ಎಕ್ಸ್ಟ್ರಾಕ್ಷನ್ ನಮಗೆ ಸಿಗಲ್ಲ. ನಾವು ಅದನ್ನ ಜೀವಂತವಾಗಿ ಅದರೊಳಗೆ ಸೇರಿಸ್ಬೇಕಿತ್ತು. ಯಾಕೆಂದ್ರೆ ಅದನ್ನ ಪೌಡರ್ ಮಾಡಿ, ಸ್ಪ್ರೇ ಡ್ರೈಯಿಂಗ್ ಮಾಡಿ, ಅಥವಾ ಇನ್ನೊಂದು ಮಾಡಿ ಅದನ್ನ ಹಾನಿ ಮಾಡಿ ಹಾಕಂಗಿರ್ಲಿಲ್ಲ. ಯಾಕೆ ಅಂತಂದ್ರೆ, ಸ್ಕಿನ್ನಿಗೆ ಏನ್ ಬೇಕು, ಅತ್ಯಂತ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಗಳೇನ್ ಬೇಕು, ಸ್ಕಿನ್ ಅನ್ನ ಗ್ಲೋ ಆಗಿ ಮಾಡಕ್ಕೆ, ಹೆಲ್ತಿ ಆಗಿ ಮಾಡಕ್ಕೆ, ಅದನ್ನ ಸಂಪೂರ್ಣವಾಗಿ ಆರೋಗ್ಯವಾಗಿಡಕ್ಕೆ ಈ ಕ್ಯಾರೆಟ್ ಬೀಟ್ರೂಟ್ಗಳು ತುಂಬಾ ಸಹಾಯ ಮಾಡ್ತವೆ. ಅದನ್ನು ಡಿಕೋಡ್ ಮಾಡಿದ್ವಿ, ಅದನ್ನು ಅದರಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನ ಗುಲಾಬಿ ಪೆಟಲ್ಸ್ ಅಂತ ಏನ್ ಬರುತ್ತೆ ಅದು ಹಾಕಿದ್ವಿ. ರಕ್ತ ಚಂದನ, ಇದ್ರ ಬಗ್ಗೆ ನೀವು ಕೇಳಬೇಕು ಅಂದ್ರೆ ಸ್ನೇಹಿತರೆ, ಒನ್ ಆಫ್ ದ ರಿಚೆಸ್ಟ್ ಇವತ್ತು ಇರೋದ್ರಲ್ಲಿ ಅದರದ್ದು ಆಯಿಲ್, ಅದ್ರ ಸೋಪ್ಸ್ ತುಂಬಾ ಕಾಸ್ಟ್ಲಿ. ಯಾಕೆ ಅಂತಂದ್ರೆ, ಸ್ಕಿನ್ ಅನ್ನ ಅಷ್ಟು ಡೀಪ್ ಆಗಿ ಅದು ಒಂದು ಕ್ಲೆನ್ಸ್ ಮಾಡೋದ್ರಲ್ಲಿ, ಒಂದು ನರಿಶ್ಮೆಂಟ್ ಮಾಡೋದ್ರಲ್ಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಕಿನ್ ಅನ್ನ ಒಂದು ಶಕ್ತಿಶಾಲಿ ಪದರವನ್ನಾಗಿ ರೂಪಿಸೋದ್ರಲ್ಲಿ ರಕ್ತ ಚಂದನದ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ. ಸೊ ಈ ಗುಲಾಬಿ ಏನಿದೆ, ಇದು ಕೂಲಿಂಗ್ ಎಫೆಕ್ಟ್ ನ ಜಾಸ್ತಿ ಕೊಡುತ್ತೆ.
ಅಂದ್ರೆ ಸ್ಕಿನ್ ಅನ್ನ ನಿಮಗೆ ರ್ಯಾಷಸ್ ಇಂದ, ಈ ಬರ್ನ್ ಆಗೋದ್ರಿಂದ ಒಂದು ಕೂಲ್ ಮಾಡೋದರಲ್ಲಿ ಅತ್ಯಂತ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ಪಾತ್ರನ ಈ ಗುಲಾಬಿ ಎಲೆಗಳು ವಹಿಸ್ತವೆ. ಸೊ ಇದರ ಹೋಲ್ ಕಾಂಬಿನೇಷನ್ಸ್ ಮಾಡಿ ನಾವು ರೆಡಿ ಮಾಡಿದ್ದೆ ಈ ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಫಾರ್ ಬ್ಯೂಟಿ. ಸರ್, ಇದು ರೆಡಿ ಆಯ್ತು. ಓವರ್ ಆಲ್ ಅದ್ಭುತವಾಗಿದೆ. ನೀವು ಈ ಟ್ರೈನಿಂಗ್ ಕೊಡೋದಕ್ಕಿಂತ ಮುಂಚೆನು ಮಾರ್ಕೆಟ್ ಅಲ್ಲಿ ಇದು ಆಲ್ರೆಡಿ ಡಾಮಿನೇಟಿಂಗ್ ಮಾಡ್ತಿದೆ. ಹಚ್ಚಿದ್ರೆ ಸಾಕು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸರ್, ಆಕ್ಚುಲಿ ಇದ್ರ ಯೂಸ್, ಇದ್ರ ಬಳಕೆ ಯಾರ್ಯಾರು ಯಾವ್ಯಾವಾಗ ಹೇಗೆ ಇದನ್ನ ಬಳಸಬೇಕು, ದಿಸ್ ಇಸ್ ಅ ಮೇಜರ್ ಪಾಯಿಂಟ್. ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದು ಒಂದು ಸ್ಕ್ರಿಪ್ಟ್. ನೋಡಿ ಸ್ನೇಹಿತರೆ, ಇದನ್ನ ಬಳಸೋದು ಯಾರು ಅಂತ ಅಂದ್ರೆ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ. ಫಾರ್ ಬೇಬಿ, ಯಾರಾದ್ರೂ ಮಕ್ಕಳಿಗೆ ಅಂತ ಕೇಳ್ತಿದ್ರೆ ಸರ್, ಇಟ್ಸ್ ಎ ಸೂಪರ್ 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 ಸೂಪರ್, ಯು ಗೋ ವಿತ್ ಇಟ್. ತುಂಬಾ ಚೆನ್ನಾಗಾಗ್ತವೆ ಮಕ್ಕಳುಗಳು. ಸರ್, ಮಕ್ಕಳುಗಳಲ್ಲಿ ಅವ್ರಿಗೆ ಕೈಕಾಲು ಗಟ್ಟಿ ಆಗದಿರ್ಬೋದು, ಅವ್ರಿಗೆ ಎಷ್ಟೋ ಜಾಯಿಂಟ್ಸ್ಗಳು ಬಲ ಬೇಕು ಅಂತ ಕೇಳ್ತಾ ಇರ್ತಾರೆ. ಮಕ್ಕಳುಗಳಿಗೆ ಏನಕ್ಕೆ ಎಣ್ಣೆ ಮಸಾಜ್ ಮಾಡ್ತಾರೆ, ಎಣ್ಣೆ ಸ್ನಾನನ ಮಕ್ಕಳುಗಳಿಗೆ ಮಾಡಿಸ್ತಿರ್ತಾರೆ ಅಂತಂದ್ರೆ ಆ ಮಗುಗೆ ಎಲ್ಲ ಮೆತ್ತಗಿರುತ್ತೆ ಜಾಯಿಂಟ್ಸ್. ಆ ಮಗುಗೆ ಆಯಿಲ್ ಮಸಾಜ್ ಮಾಡಿದಾಗ ಆ ಮಗು ಜಾಯಿಂಟ್ಸ್ ಗಟ್ಟಿ ಆಗುತ್ತೆ ಅಂತ ನಮಗೆ ಅವಾಗ ಅನ್ಸುತ್ತಲ್ಲ, ದೊಡ್ಡವರಾದ್ಮೇಲೆ ಯಾಕೆ ಸರ್ ಬಿಡಬೇಕು, ದೊಡ್ಡವರಾದ್ರೂ ಅದನ್ನ ಕಂಟಿನ್ಯೂ ಮಾಡಬೇಕು. ಸ್ನೇಹಿತರೆ, ಒಬ್ಬ ಆರೋಗ್ಯವಂತ ವ್ಯಕ್ತಿ ಆಯುರ್ವೇದದಲ್ಲಿ ಹೇಳ್ತಾರೆ ವಾರಕ್ಕೆ ಒಮ್ಮೆಯಾದರೂ ಅಭ್ಯಂಗನ ಮಾಡಬೇಕು. ತಿಂಗಳಿಗೊಂದ್ಸರಿ ಬಿಡಿ, ಯುಗಾದಿಗೆ ಹಚ್ಕೊಳ್ಳೋದೇ ನಮ್ದು ಏನೋ ಒಂದು ತರ ಆಗಿದೆ. ಸೊ ಯಾರಿಗೆ ನಿಮಗೆ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನ್ಸಿದೆಯೋ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನ ವಾರಕ್ಕೊಂದ್ಸರಿ ಬಳಸೋಕೆ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ರು. ಮಕ್ಕಳಲ್ಲಿ ಇಷ್ಟು ಬದಲಾವಣೆ ಆಗುತ್ತೆ. ಇನ್ನ ನಮ್ಮ ಮಧ್ಯವಯಸ್ಕರು ಕಾಲೇಜ್ಗೆ ಹೋಗೋ ಮಕ್ಕಳುಗಳಲ್ಲಿ ಸರ್, ಮೊದಲನೇದಾಗ್ಲಿ ನಿಮಗೆ ಗಿಂಪಲ್ ಇಂದ ಯಾವತ್ತು ಫಸ್ಟ್ ಆಫ್ ಆಲ್ ಮುಖಕ್ಕೆ ಎಣ್ಣೆ ಹಚ್ಕೊಂಡ್ರೆ ಪಿಂಪಲ್ ಆಗುತ್ತೆ, ಆ ಕಾನ್ಸೆಪ್ಟ್ ನ ಮೊದಲು ಸೈಡಿಗೆ ಇಟ್ಬಿಡಿ. ನಿನ್ನ ದೇಹದೊಳಗೆ ಒಂದು ದೊಡ್ಡ ಎಣ್ಣೆ ಇರುತ್ತೆ, ಓಕೆ? ಆ ಎಣ್ಣೆ ಸರಿಯಾಗಿ ಆ ಹೋಲ್ಗಳು ಓಪನ್ ಆಗ್ಲಿಲ್ಲ, ಸರಿಯಾಗಿ ನಿನ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕ್ರಿಯೆ ಇಲ್ಲ ಅಂದಾಗ್ಲೇ ಪಿಂಪಲ್ ಒಳಗೆ ಕ್ರಿಯೇಟ್ ಆಗೋದು. ಪಿಂಪಲ್ಗೂ ಆಯಿಲ್ಗೂ ಸಂಬಂಧ ಇಲ್ಲ. ಅದನ್ನ ಫಸ್ಟ್ ಆ ಕಾನ್ಸೆಪ್ಟ್ ನ ದೂರಕ್ಕೆ ಮಾಡಿ ಅಂಡ್ ಡೀಪ್ ಮಾಯಿಶ್ಚರೈಸಿಂಗ್ ಮಾಡಿಸ್ಕೊಳ್ಳಿ. ಜೊತೆಗೆ ಈ ವಯಸ್ಸಲ್ಲಿ ಯಾರು ನಾವು ಈ ಮಧ್ಯಮ ವಯಸ್ಸಲ್ಲಿದ್ದೀವಿ, ನಮ್ಗೆ ನಿಜವಾದ ರಿಲ್ಯಾಕ್ಸೈಸೇಷನ್ ಬೇಕಿರುತ್ತೆ. ರಿಲ್ಯಾಕ್ಸೈಸೇಷನ್ ಅಂದ್ರೆ ಯಾವ ತರ ಅಂತಂದ್ರೆ ಸ್ನೇಹಿತರೆ, ಒಂದು ಕಡೆಯಿಂದಲ್ಲ, ಇಡೀ ನಿಮ್ಮ ದೇಹನೇ ಒಂದಷ್ಟು ಟೈಮ್ಗೆ ಒಂದು ತರ ಆ ಅದ್ಭುತ ಆನಂದವನ್ನ ಅನುಭವಿಸ್ಬೇಕು. ವಾರದಲ್ಲಿ ಒಂದಿನ ಸೆಲೆಕ್ಟ್ ಯುವರ್ ಟೈಮ್. ನಿಮಗೆ ಯಾವ ಟೈಮ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಫುಲ್ ಹಚ್ಚಿಬಿಟ್ಟು ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಮತ್ತೊಬ್ಬಟ್ಟು ಸ್ನಾನ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಮ್ಮನ್ನ ನೀವು ಕೇರ್ ಮಾಡಿದ್ರೆ ನಿಮ್ಮನ್ನ ಕೇರ್ ಮಾಡಕ್ಕೆ ಇನ್ಯಾರನ್ನ ಬರಕ್ಕಾಗಲ್ಲ. ಸರ್, ನನ್ಗೆ ಹಿಂಸೆ ಆಗುತ್ತೆ, ಮನೆಯವರು ನಮ್ಮ ಬಟ್ಟೆಗಳೆಲ್ಲ ಆಯಿಲ್ ಆಗುತ್ತೆ ಅಂತಾರೆ. ಅರೆ ಬಾಬಾ, ಮಾರ್ಕೆಟ್ಗೆ ಹೋಗಪ್ಪ, ಯೂಸ್ ಅಂಡ್ ಥ್ರೋ ನ್ಯಾಪ್ಕಿನ್ಸ್ಗಳು ಬಂದಿರ್ತವೆ, ಅವು ತುಂಬಾ ಈಸಿ ಇದೆ. ಅದೆಲ್ಲ 10 ರೂಪಾಯಿ 15 ರೂಪಾಯಿಗೆ ಸಿಗುತ್ತೆ, ತಗೊಂಬ, ಹಾಕೋ, ಡಸ್ಟ್ಬಿನ್ ಹಾಕು, ಎಸಿ. ಬಟ್ ನಿನ್ನ ಮಾಂಸಖಂಡಗಳನ್ನ, ನಿನ್ನ ಸ್ಕಿನ್ ಒಂದು ಏಜ್ ಆಗೋದನ್ನ, ಫಸ್ಟ್ ಆಫ್ ಆಲ್ ಇವತ್ತು ಜನಗಳ ಪ್ರಾಬ್ಲಮ್ ಏನು ಅಂತಂದ್ರೆ ಅವರು ಪದೇ ಪದೇ ಹೇಳ್ಬೇಕಾಗಿದೆ, ಸರ್ ನನಗೆ ವಯಸ್ಸಾಗ್ತಿದೆ, ಸರ್ ಇವ್ನು 30 ವರ್ಷ ಇರ್ತಾನೆ, ನೋಡಿ 50 ವರ್ಷ ಅಂತಾರ. ಯಾಕಷ್ಟು ಫಾಸ್ಟ್ ಆಗಿ ಏಜ್ ಏನಕ್ಕೆ ಹೋಗ್ತಾ ಇದೆ ಅವನಿಗೆ? ಏನಕ್ಕೆ ಹೋಗ್ತಾ ಇದೆ ಏಜ್? ಒಳಗಿರೋ ಹಾರ್ಟ್ ಅಂತೂ ಆಚೆಗೆ ಬಂದು ಹೇಳ್ತಾ ಇಲ್ಲ ಇವನಿಗೆ ಏಜ್ ಆಗಿದೆ ಅಂತ. ಕಿಡ್ನಿ ಬಂದು ಏನಾದ್ರು ಆಚೆ ಕಡೆಗೆ, ನೋಡು ಗುರು ನಂದು ಏಜ್ ಆಗ್ಬಿಟ್ಟಿದೆ 50 ವರ್ಷ. ಇವೊಂದು ಏಜ್ ಆಚೆಗಡೆ ಗೊತ್ತಾಗ್ತಿರೋದು ಯಾವ್ದ್ರಿಂದ? ಇವನ್ ಹೇರ್ ಅಂಡ್ ಸ್ಕಿನ್ ಇಂದ. ಅರೆ ಬಾಬಾ, ಫಸ್ಟ್ ಆ ಸ್ಕಿನ್ ಕೇರ್ ಮಾಡಪ್ಪ, ನಿನ್ ಏಜ್ ಸ್ಟಾಪ್ ಆಗುತ್ತೆ ಇಲ್ಲ ರಿವರ್ಸ್ ಆಗುತ್ತೆ. ಎಷ್ಟೋ ಜನ ನಮ್ಮನ್ನು ಕೇಳ್ತಾ ಇರ್ತಾರೆ, ನಮ್ಮ ಮನೆಯಲ್ಲಿ ಎಕ್ಸ್ಪೆಷಲಿ ನನ್ನ ಹ್ಯಾಬಿಟ್ ಅಲ್ಲಿ ಪ್ರತಿ ವಾರ ಅಭ್ಯಂಗನ. ಎಕ್ಸಾಂಪಲ್, ಐ ವಿಲ್ ಸ್ಟಾರ್ಟ್ ಒಂದು 15 ಡೇಸ್ ಆಯ್ತು ಅಂತ ಇಟ್ಕೊಳ್ಳಿ. ನನಗೆ ಗೊತ್ತಾಗೋಗುತ್ತೆ ನಾನು ತುಂಬಾ ಸುಸ್ತಾಗ್ತಾ ಇದ್ದೆ. ನಂದು ಕ್ಲೀನ್ ಡಯಟ್ ಇದೆ, ಅತಿಯಾಗಿ ಏನೋ ತಿನ್ನಲ್ಲ, ಏನೇನೋ ತಿನ್ನಲ್ಲ. ಅಷ್ಟಿದ್ದೂನು ನಾನು ಸುಸ್ತಾಗ್ತೀನಿ. ನನಗೆ ಅನ್ಸುತ್ತೆ ಬಾಡಿ ವೆಯ್ಟ್ ಅನ್ನಿಸ್ತಾ ಇದೆ, ಹೆವಿ ಅನ್ನಿಸ್ತಾ ಇದೆ, ಐ ಫೀಲಿಂಗ್ ಸಮಥಿಂಗ್ ಬ್ಯಾಡ್. ಆ ಟೈಮಲ್ಲಿ ಇಬ್ಬರಿದ್ದಾರೆ ನನಗೆ. ಒಬ್ರು ರೇವಣ್ಣ ಅಂತ ಹೇಳ್ಬಿಟ್ಟು, ಐ ವಿಲ್ ಕಾಲ್ ದೆಮ್, ರೇವಣ್ಣ ಬರ್ತಾ ಇದ್ದೀನಿ ಅಂತ. ಸೊ ಈ ಬ್ಯೂಟಿ ಆಯಿಲ್ನ ತಗೊಂಡು ಹೋಗ್ತೀನಿ. ಅವನಂತೂ ಸಖತ್ ಎಂಜಾಯ್ ಮಾಡ್ತಾನೆ. ಅಣ್ಣ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವನೊಂದ್ಸರಿ ನೋಟಿಸ್ ಮಾಡ್ದ, ಅವನ ಕೈಯಲ್ಲಿ ನನಗ್ ಮಸಾಜ್ ಮಾಡಿದ್ಮೇಲೆ ಅವ್ನ ಕೈ ಕಲರ್ ಬಂದಿದ್ದನ್ನ ನನಗೆ ಹೇಳಿದ್ದ. ಅಣ್ಣ ಈ ತರ ಕೈ ಕಲರ್ ಬರುತ್ತಲ್ಲ,
ಅಂತ ಹೇಳಿ ಅವನು ಈ ಆಯಿಲ್ನ ಸೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅಂದ್ರೆ ವೀಕಲ್ಲಿ ಒಂದು ಟೈಮ್ ನೀವು ಮಸ್ಟ್ ಅಂಡ್ ಸ್ಟುಡ್ ಯಾವತ್ತು ನಿಮ್ಮ ಜಾಯಿಂಟ್ ಪ್ರಾಬ್ಲಮ್ಮೇ ಬರಬಾರ್ದು. ಅಂದ್ರೆ ಎಷ್ಟು ಜನ ನನಗೆ ಕೇಳ್ತಿರ್ತಾರೆ ಏನಂತ, ಗುರು ಸರ್ ನಿಮ್ಮ ಹೈಟ್ಗೆ ನಾವು ಅಂದ್ಕೊಂಡ್ವಿ ನಿಮ್ಮ ಕಾಲು ನೋವು ಬರ್ತವೆ, ನಿಮ್ಮ ಕೈ ನೋವು ಬರ್ತವೆ, ಮಂಡಿ ನೋವು ಬರ್ತಾರೆ. ಸ್ನೇಹಿತರೆ, ನಾನು ಒಂದು ದಿನದಲ್ಲಿ ತುಂಬ ಓಡಾಡೋದಿರುತ್ತೆ, ಫ್ಯಾಕ್ಟ್ರಿಗೆ ಅಲ್ಲಿಗೆ ಕೂರಬೇಕು, ಹೇಳಬೇಕು. ಹೈಟ್ ಇದ್ದ ಜನಗಳಿಗೆ ಈ ಪ್ರಾಬ್ಲಮ್ ಇರುತ್ತೆ. ಸ್ಟಿಲ್ ಐ ಡಿಡೆಂಟ್ ಹ್ಯಾವ್ ಎನಿ ಬಾಡಿ ಪೇನ್. ಸ್ಟಿಲ್ ಯಾಕಿರಬಹುದು ಈ ಬಾಡಿ ಪೇನ್ ನನಗಿಲ್ಲ? ಯಾಕೆ? ಬಿಕಾಸ್ ನಾನು ಪ್ರತಿ ವಾರ ಏನ್ ಬೇಕಾದ್ರೂ ತಪ್ಪಿಸ್ತೀನಿ. ಆದರೆ ನಾನು ಅಭ್ಯಂಗನ ಮಾಡೋದನ್ನ, ಬ್ಯೂಟಿ ಆಯಿಲ್ ಇಂದ ನನ್ನನ್ನ ನಾನು ಫುಲ್ ನೆನಾಕೊಂಡು, ಆಕ್ಚುಲಿ ನೀವು ತುಂಬಾ ಆಶ್ಚರ್ಯ ಪಡ್ತೀರಾ, ಅವನೊಂದು ಬಾಟ್ಲು ತಗೊಳೋದೇ ಇಲ್ಲ ಅವನಿಗೆ. ಅವನ್ ಗುರಣ್ಣ ಇದೆಲ್ಲ ತರಬೇಡ, ನೀನು ಅರ್ಧ ಲೀಟ್ರಿಗೆ ಹಾಕೊಂಬಂದ್ಬಿಡು, ಯಾಕೆಂದ್ರೆ ಅವ್ನು ಮುಗಿಯೋದ್ ನೋಡ್ಬಿಟ್ರೆ ನೀವು ಅಷ್ಟು ಎಣ್ಣೆ ಹಾಕೋದ್ವಿ. ಅಂಡ್ ದಟ್ ಈಸ್ ಅ ಸೀಕ್ರೆಟ್. ನನಗೆ ಇವತ್ತು ಕೂಡ ಏಜ್ ಇಷ್ಟ ಆಗ್ತಾ ಇದೆ ಅಂತಂದ್ರೆ ಯಾರು ನಂಬ್ತಾ ಇಲ್ಲ. ಯಾಕೆ ಅಂದ್ರೆ ಏಜ್ ನ ಸ್ಟಾಪ್ ಮಾಡುತ್ತೆ ಅಥವಾ ರಿವರ್ಸ್ ಮಾಡುತ್ತೆ. ಆ ಸ್ಕಿನ್ ಅಲ್ಲಿಗೆ ಹೋಗಿ ಬರ್ತೀನಲ್ಲ, ಬರೀ ಕಾರ್ ಹುಡ್ಕೊಂಡ್ ಬರಕ್ ಆಗ್ತಿರಲ್ಲ ನನಗೆ, ಯಾಕೆ ಅಂತಂದ್ರೆ ಅಷ್ಟು ನಿದ್ದೆ ಎಳಿತಾ ಇರುತ್ತೆ. ಬಂದು ಜಸ್ಟ್ ಅವತ್ತ ರಾತ್ರಿ ನೀಲ ಹೇಳ್ತಾ ಇರ್ತಾಳೆ ಏನಂತಂದ್ರೆ, ನಿನಗೆ ಎಚ್ಚರನೂ ಇಲ್ಲ, ನಿನಗೆ ಏನಾಗ್ತಿದೆ ಅಂತ ಗೊತ್ತಿರಲ್ಲ, ಹಂಗ್ ಮಲಗಿದ್ದೆ. ಹೌದು. ಅದ್ರ ಮಾರನೇ ದಿನ ಬೆಳಗ್ಗೆ ಎದ್ದು ನನ್ನ ಸ್ಕಿನ್ ಗ್ಲೋ ಮತ್ತೆ ನಾನು ನೋಡೋದು, ಆ ಎನರ್ಜಿ ನನ್ನಲ್ಲಿ ಕಲೆಕ್ಟ್ ಆಗುತ್ತಲ್ಲ, ಐ ಕಾಂಟ್ ಇಮ್ಯಾಜಿನ್. ಇನ್ನ ವಯಸ್ಸಾಗಿರೋರ್ಗಿಂತೂ ಸರ್, ಅವ್ರಿಗೆ ಎಷ್ಟು ಮಟ್ಟಿನ ಒಂದು ಗ್ಲೋನೆಸ್ ಬರುತ್ತೆ, ಆ ರಿಂಕಲ್ಸ್ ಎಷ್ಟು ಕಡಿಮೆ ಆಗ್ತವೆ. ಯಾಕೆ ಅಂದ್ರೆ ಇದನ್ನೇನು ಈ ಪ್ರಿಪರೇಷನ್ ಮಾಡಿದೀವಿ, ದ ಮೇಜರ್ ಡಾರ್ಕ್ ಸರ್ಕಲ್ಗಳು ಹೋಗ್ಬೇಕು, ಡಾರ್ಕ್ ಸ್ಪಾಟ್ಗಳು ಹೋಗ್ಬೇಕು, ರಿಂಕಲ್ಸ್ಗಳು ಹೋಗ್ಬೇಕು. ಟೋಟಲಿ ಅವನ ಒಂದು ಸ್ಕಿನ್ ಏನಿದೆ ಅದು ತುಂಬಾ ಹೆಲ್ದಿಯಾಗಿ ಲವಲವಿಕೆಯಿಂದ ಅವನಿಗೆ ಅದು ತುಂಬಾ ಆಕ್ಟಿವ್ ಆಗಿರ್ಬೇಕು. ಅದು ಯಾರಾಗಿರ್ಲಿ ಸರ್. ಹಂಗಾದ್ರೆ ಮಗುಗೆ ಅಡಲ್ಟ್ಗೆ ಅಂತ ನಾವಿಲ್ಲಿ ಬೇರೆ ಮಾಡಕ್ ಹೋಗಿಲ್ಲ. ಜಸ್ಟ್ ವಿ ಕ್ರಿಯೇಟೆಡ್ ಆ ಗುಟ್ಟಿರೋ ಮಗುನಿಂದ ಹಿಡಿದು ವಯಸ್ಸಾಗಿರೋವರೆಗೂ ಬಳಸಿ. ಯಾಕೆಂದ್ರೆ ಇದರಲ್ಲಿ ಯಾವುದೇ ಹಾನಿಕಾರಕ ರಾಸಾಯನಿಕಗಳನ್ನ ಒಂದನ್ನು ಹಾಕಿಲ್ಲ, ಒಂದೇ ಒಂದು ಪ್ರಿಸರ್ವೇಟಿವ್ಸ್ ಹಾಕಿಲ್ಲ, ಒಂದೇ ಒಂದು ಯಾವುದೇ ಮಿನರಲ್ಸ್ ಹಾಕಿಲ್ಲ, ಒಂದೇ ಅದಿಲ್ಲ. ಇಲ್ಲೇನಿದೆ ಎಲ್ಲ ನ್ಯಾಚುರಲ್. ಇದು ನಾವೇ ಕ್ರಿಯೇಟ್ ಮಾಡಿರೋದು, ನಾವೇ ಪ್ರಿಪೇರ್ ಮಾಡಿರೋದು. ಆದ್ರಿಂದ ಇದನ್ನ ನೀವು ಬಳಸಿದಷ್ಟು ನಿಮ್ ಸ್ಕಿನ್ ಗ್ಲೋ ಆಗುತ್ತೆ, ತುಂಬಾ ಎನರ್ಜೆಟಿಕ್ ಇರುತ್ತೆ, ತುಂಬಾ ಆಕ್ಟಿವ್ ಇರುತ್ತೆ, ಜೊತೆಗೆ ಒಂದು ಡೀಪ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸರ್, ಐ ವಾಂಟ್ ಟು ಮೂವ್ ಫಾಸ್ಟ್. ನಾನು ತುಂಬಾ ಫಾಸ್ಟ್ ಆಗಿ ಆಚೆಗಡೆ ಹೋಗ್ಬೇಕು, ರೆಡಿ ಆಗ್ಬೇಕು. ಸೊ ನನಗೆ ಮಸಾಜ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ. ಸೊ ಎವ್ರಿ 2 days ಒನ್ಸ್, ಎವ್ರಿ 2 days ಅರ್ಥ ಮಾಡ್ಕೊಳ್ಳಿ. ನಿನ್ನ ದೇಹದ ಯಾವ್ಯಾವ ಭಾಗ ಸನ್ಲೈಟ್ಗೆ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೋ ಇದನ್ನ ಹಚ್ಚಿ ಅರ್ಧ ಗಂಟೆ ಬಿಟ್ಬಿಟ್ಟು ನೀನ್ ಇದನ್ನ ಯೂಸ್ ಮಾಡ್ಕೋಬಹುದು. ನಿನ್ನ ಸ್ಕಿನ್ ಇನ್ನೂ ಕೂಡ ಹೆಲ್ತಿ ಆಗುತ್ತೆ. ಈ ಕುತ್ತಿಗೆ ಭಾಗ, ಕೈ ಭಾಗ, ಕಾಲ್ ಭಾಗ. ಬಟ್ ನನ್ನ ಸಜೆಷನ್, ಯು ಗೋ ಅಭ್ಯಂಗನ. ದಯವಿಟ್ಟು ಯಾರಿದ್ದೀರಿ ಒಂದು ಸಲ ಇದನ್ನ ಅಭ್ಯಾಸ ಮಾಡ್ಕೊಂಡು ನೋಡಿ. ಆಮೇಲೆ ನೀವೇ ನನ್ಗೆ ಹೇಳ್ತೀರಾ ಸರ್ ಇದೇನು. ಏಕೆಂದ್ರೆ ನೀವೇನ್ ಮಾಡಿದ್ರು ಕೂಡ ನಿಮ್ಮ ಸ್ಕಿನ್ ನಿಮಗೆ ರಿಪೀಟ್ ಜಾಸ್ತಿ ಕೊಡುತ್ತೆ. ಯಾಕೆಂತಂದ್ರೆ ದ ಬಿಗ್ಗೆಸ್ಟ್ ಆರ್ಗನ್ ಸ್ವಾಮಿ, ನೀವು ಮುಟ್ಟಕ್ಕೆ ಸಿಗೋ ಒಂದೇ ಒಂದು ಅಂಗ ಸ್ವಾಮಿ ಇದು. ಎಲ್ಲ ಅಂಗಗಳು ನಿಮಗೆ ಸಿಗಲ್ಲ, ಬಟ್ ನಿಮ್ಮ ಚರ್ಮ ನಿಮ್ ಕೈಗೆ ಸಿಗುತ್ತೆ. ಅದನ್ನ ಎಷ್ಟು ಆರೋಗ್ಯವಂತವಾಗಿಡ್ತೀರಿ, ನಿಮ್ಮ ಇಡೀ ದೇಹ ಅಷ್ಟೇ ಆರೋಗ್ಯವಂತವಾಗಿರುತ್ತೆ ಅಂತ ಹೇಳ್ತಾ, ಈ ಬ್ಯೂಟಿ ಆಯಿಲ್ ಬಗ್ಗಿನ ನನ್ನ ಈ ಮಾಹಿತಿಯನ್ನ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಏನಕ್ಕೆ ಅಂತಂದ್ರೆ ಈಗ ನಾವು ಪ್ರಶ್ನಾವಳಿಗಳಿಗೆ ಹೋಗೋಣ. ನಿಮ್ಗೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಕೆನ್ ವಿ ಸ್ಟಾರ್ಟ್? ಸೊ ಈಗ ನಾನು 2 ತರ ಅಂದ್ಕೋಬಹುದು. ಒಬ್ರು ಕೈ ಎತ್ತುತ್ತಾ ಇಲ್ಲ ಅಂತಂದ್ರೆ ಯಾರಿಗೂ ಏನು ಅರ್ಥ ಆಗಿಲ್ಲ. ಹ್ಯಾಂಡ್ ರೈಸ್ ಮಾಡಕ್ ಹೇಳಿ ಸರ್. ಹ್ಯಾಂಡ್ ರೈಸ್ ಮಾಡಿ. ಯಾ ಶ್ರೀಧರ್ ಸರ್ ನಾನು ಮ್ಯೂಟ್ ಮಾಡಿ. ಓಕೆ, ಅನ್ಮ್ಯೂಟ್ ಆಗಿದೆ ಸರ್. ಶ್ರೀಧರ್ ಸರ್. Yes, sir. Thank you very much, sir. This is a wonderful, insightful, and very important thing that you talked about from inner rejuvenation. Thank you so much, sir.
ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. So, sir, can this be used? ಹೀಗೆ ನೇತಿ ಪ್ರಕ್ರಿಯೆ ಮಾಡ್ತಾರಲ್ಲ, ನ್ಯಾಸಲ್ ಕ್ಲೀನಿಂಗ್, ಇದನ್ನ ಮಾಡಬಹುದು? No, 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 no. It's not recommendable for intake, sir. Okay. You just use it for external apply only. Okay. ಸರ್ ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಈ ಮೂಗಿಂದ ಎಲ್ಲ ಹಾಕ್ಬಿಟ್ಟು ಇದನ್ನ ಒಂದು ಪ್ರಕ್ರಿಯೆಗಳು ಮಾಡ್ತಾರೆ ಆಯುರ್ವೇದದಲ್ಲಿ, ಅದಕ್ಕೆ ಬಳಸೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇದೇನು ಇಲ್ಲ ಇದ್ರಲ್ಲಿ, ಕೆಮಿಕಲ್ಸ್ ಅಂತ ಏನು ಇಲ್ಲ. ಬಟ್ ವಿ ಆರ್ ನಾಟ್ ರೆಕಮೆಂಡಿಂಗ್, ವೈ? ಬಿಕಾಸ್ ದಿಸ್ ಇಸ್ ನಾಟ್ ಎ ಫುಡ್. ಇದು ಆಲ್ರೆಡಿ ಪ್ರೋಸೆಸ್ಡ್ ಆಗಿದೆ, ಅದಕ್ಕೆ ನಾವು ಅದ್ರ ಮೇಲೆ ಕ್ಲೀನ್ ಆಗಿ ಮೆನ್ಷನ್ ಮಾಡಿದೀವಿ, ದಿಸ್ ಇಸ್ ಎ ಪ್ರೋಸೆಸ್ಡ್ ಅಂತ. ಇಟ್ ಈಸ್ ಬ್ಯೂಟಿಫುಲ್ ಫಾರ್ ದ ಸ್ಕಿನ್. ಅಂಡ್ ನಮ್ದು ರಾ ವರ್ಜಿನ್ ಕೋಕೋನಟ್ ಆಯಿಲ್ ಇದೆಯಲ್ಲ ಸರ್, ಅದನ್ನ ಯೂಸ್ ಮಾಡಿ ಸರ್. ದಟ್ ಈಸ್ ಎಕ್ಸ್ಟ್ರಾರ್ಡಿನರಿ ಫಾರ್ ಇದಕ್ಕೆ. Yeah, thank you so much, sir. I really congratulate you for focusing on health first. Thank you, sir. Thank you. You're most welcome. Yeah. Aishwarya madam. Next, Aishwarya madam. Sir. Good evening, sir. Good evening, madam. ಸರ್ ನಂದೇನಿಲ್ಲ ಸರ್, ಒನ್ ಡೌಟ್ ಇದೆ. ನನಗೆ ಇಲ್ಲಿ ಕಸ್ಟಮರ್ ಕೇಳಿದ್ರು ಸರ್, ಇದು ಫೇಸ್ ಪ್ಯಾಕ್ ತರ ಯೂಸ್ ಮಾಡ್ಬೋದಾ? ಟ್ಯಾನ್ ರಿಮೂವಲ್ ಆಗುತ್ತಲ್ಲ ಇದು, ಈ ಕಡೆ ಇವಾಗ ಬಹಳ ಫೇಸ್ ಪ್ಯಾಕ್ ಬರ್ತಾವಲ್ಲ ಸರ್ ಹೊರಗಡೆ, ಆ ತರ ಫೇಸ್ ಪ್ಯಾಕ್ ಸರ್, ಪ್ಯಾಕ್. Yeah, you can use it. No problem. ಓಕೆ ಸರ್. ಸರ್ ಇದು ಆಯಿಲಿ ಸ್ಕಿನ್ ಅವರು ಎಷ್ಟೊತ್ತು ಅಪ್ಲೈ ಮಾಡ್ಕೋಬೇಕು ಸರ್? ಅದು ಮಸಾಜ್ ಮಾಡ್ಕೋಬೇಕಾಗ್ತದೆ? ನೋಡಿಮ್ಮ, ಅರ್ಧ ಗಂಟೆ ಇಸ್ ಮೋರ್ ದ್ಯಾನ್ ಎನಫ್ ಅಂತ ನಾವ್ ಅಂದ್ಕೊಂಡಿದೀವಿ. ಹಾಫ್ ಅನ್ ಅವರ್, ಅದ್ರ ಮೇಲೆ ನೀವ್ ಹೇಳಿದ್ರು ಟೈಮ್ ಯಾರಿಗೂ ಇರಲ್ಲ. ಓಕೆ, ಸ್ಕಿನ್ ಇರುತ್ತಲ್ಲ ಸರ್, ಅದಕ್ಕೆ ಆಯಿಲ್ ಸ್ಕಿನ್ ಅವರಿಗೆ ಕೇಳ್ತೀನಿ ಸರ್. ನಥಿಂಗ್ ಅಮ್ಮ, ನಥಿಂಗ್. ಓಕೆ, ಥ್ಯಾಂಕ್ ಯು.